ನಮಸ್ಕಾರ. ಆಕಸ್ಮಿಕವಾಗಿ ಶೇಖರ್ ಬೇಗ ಮನೆಗೆ ಬಂದದನ್ನು ನೋಡಿ ವೀಣಾ ಬೆರಗಾದಳು. ರಾತ್ರಿ 8ಕ್ಕೆ ಮೊದಲು ಪತಿರಾಯರು ಎಂದೂ ಮನೆಗೆ ಬಂದವರೇ ಅಲ್ಲ. ಅವ್ರ ಆಫೀಸ್ ಬಿಡುವುದು 6ಕ್ಕೆ. ಆದರೂ ಗೆಳೆಯರ ಗೋಷ್ಠಿ ಮುಗಿಸಿ ಮಹಾರಾಯ ಮನೆಗೆ ಬರುವಷ್ಟರಲ್ಲಿ ತಡ ಆಗ್ತಿತ್ತು. ಜೊತೆಗೆ ಟ್ರಾಫಿಕ್ ಸಮಸ್ಯೆಯು ಜೋರಾಗಿತ್ತು. ಇವತ್ತು ಯಾರೋ ಫ್ರೆಂಡ್ ಮನೆಯವರಿಗೂ ಲಿಫ್ಟ್ ಕೊಟ್ಟಿದ್ರಿಂದ ಬೇಗ ಬರುವ ಹಾಗಾಯ್ತು. ಹೀಗಾಗಿ ನೆಮ್ಮದಿಯಾಗಿ ಏನೋ ಗುಣಗುಣಿಸುತ್ತಾ ಶೇಖರ್ ಪೇಪರ್ ಓದುತ್ತಿದ್ದ. ವೀಣಾ ಬೇಗ 2 ಕಪ್ ಕಾಫಿ ಬೆರೆಸಿ ಅತ್ತೆ ಇದ್ದ ಕೋಣೆಗೆ ಬಂದಳು. ಶೇಖರ್ ಪೇಪರ್ ಮುಗಿಸಿ ಅಮ್ಮನ ಬಳಿ ಏನೋ ಹರಟುತ್ತಿದ್ದ. ಮಾವನ ಆರೋಗ್ಯ, ಮೈದುನ ರವಿಯ ವಿದ್ಯಾಭ್ಯಾಸ ಇತ್ಯಾದಿ ಚರ್ಚಿಸಿ ಕೊನೆಗೆ ವೀಣಾಳ ಬಳಿ ಮಾತುಕತೆಗೆ ಬಿಡುವು ಸಿಗುತ್ತಿತ್ತು. ರಾತ್ರಿ ಏನ್ ಅಡುಗೆ ಮಾಡ್ತೀಯಾ ಎಂಬುದೇ ಅವನ ಪ್ರಮುಖ ಪ್ರಶ್ನೆ ಆಗಿರುತ್ತಿತ್ತು. ಅಷ್ಟೊತ್ತಿಗೆ ಅವಳ ಮಾವ ಸಂಜೆ ವಾಕಿಂಗ್ ಮುಗಿಸಿ ಬಂದಿದ್ದರು. ಅವರಿಗೂ 1 ಕಪ್ ಕಾಫಿ ಕೊಟ್ಟಿದ್ದಾಯ್ತು. ಅವಸರದಲ್ಲಿ ಅವಲಕ್ಕಿ ಉಪ್ಪಿಟ್ಟನ್ನು ಅಲ್ಲೇ ಮರೆತು ಬಂದಿದ್ದಳು. ವೀಣಾಳ ಅತ್ತೆ ತಕ್ಷಣ ಎಲ್ಲಮ್ಮ ಇವರ ಪ್ಲೇಟ್ ಮರೆತೇ ಬಿಟ್ಟೆ ಅಂತ ಕಾಣಿಸುತ್ತೆ ಎಂದು ಕೇಳಿದರು. ವೀಣಾ ಅವರಿಗೆ ಉತ್ತರ ಕೊಡುವಷ್ಟರಲ್ಲಿ ಶೇಖರ್, ನೋಡು ವೀಣಾ, ನಮ್ಮ ಮದುವೆಯಾಗಿ 6 ತಿಂಗಳಾಯ್ತು. ಇನ್ನೂ ನೀನು ಮನೆಯ ರಿವಾಜ್ ಕಲಿಯಲಿಲ್ಲ. ನಿನ್ನೆ ಅಮ್ಮನ ಕೋಣೆ ಕ್ಲೀನ್ ಆಗಿರ್ಲಿಲ್ಲ, ಮತ್ತೆ ರವಿ ಬಟ್ಟೆ ಐರನ್ ಕೂಡ ಆಗಿರ್ಲಿಲ್ಲ. ಅತ್ತೆ ಮೆಲ್ಲಗೆ ಸೇರಿಸಿದರು. ಬೇರೆ ಮನೆಯಿಂದ ಬಂದ ಹುಡುಗಿಯರು ಅತ್ತೆ ಮನೆಯನ್ನು ತನ್ನ ಮನೆ ಅಂತ ಭಾವಿಸ್ಬೇಕಲ್ಲ. ವೀಣಾಳಿಗೆ ಬಹಳ ಕೆಡುಕೆನಿಸಿತು. ಅವಳಿಗೆ ಮಾತನಾಡುವ ಅವಕಾಶವೇ ಸಿಗ್ಲಿಲ್ಲ. ಬೆಳಗಿನಿಂದ ಸಂಜೆವರೆಗೂ ಅವಳು ಆ ಮನೆಯಲ್ಲಿ ಮೂಗಿಗೆ ಕವಡೆ ಕಟ್ಟಿಕೊಂಡು ದುಡಿಯುತ್ತಿದ್ದರೂ ಇಂಥ ಮಾತುಗಳನ್ನು ಆಗಾಗ ಕೇಳಬೇಕಾಗುತ್ತಿತ್ತು. ಪ್ರತಿಯೊಬ್ಬರ ಬೇಕು ಬೇಡ ಗಮನಿಸುತ್ತಾ ಇಡೀ ದಿನದ ಕೆಲಸ ಮುಗಿಸುವಷ್ಟರಲ್ಲಿ ರಾತ್ರಿ ಆಗುತ್ತಿತ್ತು. ಕಾಫಿ ತಿಂಡಿ ಮುಗಿಸಿ ರಾತ್ರಿ ಅಡುಗೆ ತಯಾರಿಗೆ ಅಡುಗೆ ಮನೆಗೆ ಬಂದಳು. ಬೇಗ ಬೇಗ ಅಡುಗೆ ಕೆಲಸ ಮುಗಿಸಿ 2 ನಿಮಿಷ ಆರಾಮವಾಗಿ ಕೂರೋಣ ಎಂದು ತನ್ನ ಕೋಣೆ ಕಡೆ ಹೊರಟಿದ್ದ ವೀಣಾ ತಾಯಿ ತಂದೆ ಮಧ್ಯೆ ಕುಳಿತು ಏನೋ ಮೆಲ್ಲಗೆ ಮಾತನಾಡುತ್ತಿದ್ದ ಗಂಡನ ಧ್ವನಿ ಕೇಳಿಸಿ ಅಲ್ಲಿಯೇ ನಿಂತಳು. ಅವಳು ಗಮನವಿಟ್ಟು ಕೇಳಿಸಿಕೊಂಡಾಗ ಶೇಖರ್ 8 ದಿನಗಳಿಗಾಗಿ ಆಫೀಸ್ ಕೆಲಸವಾಗಿ ಮುಂಬೈಗೆ ಟೂರ್ ಹೊರಡುತ್ತಿರುವುದು ತಿಳಿಯಿತು. ಹಾಗಾಗಿಯೇ ಆ ಸಂಜೆ ಬೇಗ ಮನೆಗೆ ಬಂದಿದ್ದು ಎಂದು ಗೊತ್ತಾಯಿತು. ಯಾವ ಸುದ್ದಿ ಎಲ್ಲಕ್ಕಿಂತ ಮೊದಲು ತನಗೆ ತಿಳಿಯಬೇಕಿತ್ತೋ ಅದಿನ್ನೂ ತಲುಪುವುದರಲ್ಲಿಯೇ ಇದೆ ಎಂದು ಬೇಸರವಾಯಿತು. ಎಷ್ಟೋ ಆಸೆಗಳನ್ನು ಹೊತ್ತುಕೊಂಡು 6 ತಿಂಗಳ ಮುನ್ನ ಈ ಮನೆಗೆ ಸೊಸೆಯಾಗಿ ಬಂದಿದ್ದಳು. ಆದರೆ ಅವಳನ್ನು ಆ ಮನೆಯ ಸದಸ್ಯೆ ಎಂದು ಗುರುತಿಸಲು ಯಾರೂ ಸಿದ್ಧರಿರಲಿಲ್ಲ. ಕಾಲ ಕಾಲಕ್ಕೆ ಆ ಮನೆಯ ಕೆಲಸಗಳಾಗಬೇಕು, ಅದಕ್ಕೆ ಅವಳು ಬೇಕಿತ್ತು. ರವಿ ಸಹ ಅಷ್ಟೇ. ತನ್ನ ಕೆಲಸ ಆಗಬೇಕಾದಾಗ ಮಾತ್ರ ಅತ್ತಿಗೆ ಅತ್ತಿಗೆ ಎನ್ನುತ್ತಾ ಸುತ್ತಿ ಸುತ್ತಿ ಬರುತ್ತಿದ್ದ. ಶೇಖರ್ನ ಪ್ರೇಮದ ಬಗ್ಗೆ ಹೇಳದಿರುವುದೇ ವಾಸಿ. ವೀಣಾ ತಾನು ಧರಿಸಿದ್ದ ನೈಟಿ ಬದಲಾಯಿಸಿ ಬೇರೆ ಸೀರೆ ಹುಟ್ಟಳು. ಕೈಕಾಲು ತೊಳೆದು ನೀಟಾಗಿ ತಲೆಬಾಚ ತೊಡಗಿದಳು. ಆಗ ಶೇಖರ್ ಒಳ್ಳೆ ಮೂಡ್ನಲ್ಲಿ ಶಿಲ್ಲೆ ಹಾಕುತ್ತಾ ಖುಷಿಯಾಗಿ ಕೋಣೆಗೆ ಬಂದ. ಉತ್ಸಾಹದಿಂದ ಹೆಂಡತಿಯನ್ನು ತೋಳಲ್ಲಿ ಬಲಿಸುತ್ತಾ ಏನ್ ಮಾಡ್ತಿದ್ದೆ ಎಂದ. ತಲೆ ಬಾಚಿಕೊಳ್ತಿದ್ದೆ. ಅದಿರ್ಲಿ, ಏನಿವತ್ತು ಬೇಗ ಬಂದು ಬಿಟ್ರಿ? ಶೇಖರ್ ನಗುತ್ತಾ, ಅದೇನಿಲ್ಲ, 1 ವಾರದ ಮಟ್ಟಿಗೆ ಮುಂಬೈಗೆ ಅಫಿಷಿಯಲ್ ಟೂರ್ ಇತ್ತು. ಅದಕ್ಕೆ ವೀಣಾ ಬೇಕೆಂದೇ ಹರಿಯದವಳಂತೆ, ನಾನು 7-8 ದಿನ ನಿಮ್ಮನ್ನು ಬಿಟ್ಟು ಹೇಗಿರ್ಲಿ? ನೀವಿಲ್ಲದೆ ನನಗೆ ಖಂಡಿತ ಹೊತ್ತು ಹೋಗದು. ನನ್ನನ್ನು ನಿಮ್ಮ ಜೊತೆಗೆ ಕರೆದೊಯ್ಯಬಾರದೆ? ಮದ್ವೆ ಆದ್ಮೇಲೆ ಹನಿಮೂನ್ ಅಂತ ನಾವೆಲ್ಲೂ ಹೋಗ್ಲೇ ಇಲ್ಲ. ಇದನ್ನು ಕೇಳಿಸಿಕೊಳ್ಳುತ್ತಿದ್ದಂತೆ ಶೇಖರ್ನ ರೊಮ್ಯಾಂಟಿಕ್ ಮೂಡ್ ಹಿಡಿದು ಹೋಯಿತು. ತಬ್ಬಿದ್ದ ಹೆಂಡತಿಯಿಂದ ಬಿಡಿಸಿಕೊಳ್ಳುತ್ತಾ, ನಾನು ಮನೆಯಲ್ಲಿ ಇಲ್ಲದಿದ್ದಾಗ ಅಮ್ಮ ಅಪ್ಪನ ಯೋಗಕ್ಷೇಮ ವಿಚಾರಿಸಬೇಕಾದದ್ದು ನಿನ್ನ ಧರ್ಮ. ಅದನ್ನು ಬಿಟ್ಟು ಈಗ ಹನಿಮೂನ್ಗೆ ಹೋಗುವ ಮಾತನಾಡುತ್ತಿದ್ಯಾ? ಅಮ್ಮ ಹೇಳುವುದು ಸರಿಯಾಗಿದೆ. ಸೊಸೆಯರು ಮನೆ ಮಂದಿ ಆಗೋಲ್ಲ. ಪರರ ಮನೆಯ ರಕ್ತ ಪರರ ಹಾಗೆಯೇ ಉಳಿದು ಬಿಡುತ್ತೆ. ಅದನ್ನು ಕೇಳಿ ವೀಣಾ ಬಿಕ್ಕಳಿಸದೆ ಇದ್ದುದೇ ಹೆಚ್ಚು. ಶೇಖರ್ ಅಂತೂ ಈ ರೊಮ್ಯಾನ್ಸ್ ಸಾಕು ಎಂದು ಅಪ್ಪ ಅಮ್ಮನನ್ನು ಊಟಕ್ಕೆ ಎಬ್ಬಿಸಲು ಹೊರಟ. ಅಷ್ಟರಲ್ಲಿ ರವಿ ಸಹ ಗೆಳೆಯನ ಮನೆಯಿಂದ ನೋಟ್ಸ್ ಪಡೆದು ಬಂದಿದ್ದ. ಅತ್ತೆ ಮಾವನಿಗೆ ಇಷ್ಟ ಎಂದು ಹಾಗಲಕಾಯಿ ಗೊಜ್ಜು, ಎಲ್ಲರಿಗೂ ಬೇಕು ಅಂತ ವೆಜಿಟೇಬಲ್ ಸಾಗು ಮಾಡಿದ್ದಳು. ಬಿಸಿ ಅನ್ನದ ಜೊತೆಗೆ ಅದನ್ನೆಲ್ಲ ಹಾಕಿಕೊಟ್ಟು ಬಿಸಿ ಬಿಸಿ ಚಪಾತಿ ಲಟ್ಟಿಸಲು ನಿಂತಳು. ಎಲ್ಲರೂ ಊಟ ಮುಗಿಸಿ ಮೌನವಾಗಿ ಎದ್ದು ಹೊರಟರು. ಯಾರೂ ಅವಳಿಗೆ ಊಟ ಮಾಡಲು ಹೇಳಲಿಲ್ಲ ಅಥವಾ ಬಡಿಸಲು ಅಲ್ಲಿ ನಿಲ್ಲಲಿಲ್ಲ. ವೀಣಾ ಅದನ್ನೆಲ್ಲ ಅಪೇಕ್ಷಿಸದೆ ಮನಸ್ಸಿಗೆ ತೋಚಿದಷ್ಟು ತಿಂದು ಕೈ ತೊಳೆದು ಎದ್ದು ಬಂದಳು. ಅತ್ತೆ ಮಾವನ ಕೋಣೆಯ ಹೊರಗಿದ್ದ ವಾಶ್ ಬೇಸಿನ್ನಲ್ಲಿ ಅವಳು ಕೈ ತೊಳೆಯುತ್ತಿದ್ದಳು. ಅಷ್ಟರಲ್ಲಿ ಅತ್ತೆ ಮಾತು ಕೇಳಿಸಿತು. ಏನು ಅಂದ್ರೆ, ಈಗಿನ ಕಾಲದ ಸೊಸೆಯರ ವರಸೆ ನೋಡಿ. ವಯಸ್ಸಾದವರಿಗೆ ಬಿಸಿ ನೀರು ಬೇಕೋ ಏನೋ ಎಂದು ಕೇಳದೆ, ಊಟಕ್ಕೆ ಕೂರಲೇ ಎಂದು ವಿಚಾರಿಸದೆ ತಮ್ಮ ಪಾಡಿಗೆ ತಾವು ಊಟ ಮಾಡಿ ಬಿಡ್ತಾರೆ. ನಾನು ಹೊಸದಾಗಿ ಮನೆಗೆ ಸೊಸೆಯಾಗಿ ಬಂದಾಗ ಅತ್ತೆಯನ್ನು ಕೇಳದೆ ಏನು ಮಾಡುತ್ತಿರಲಿಲ್ಲಪ್ಪ. ಈಗ ಬಿಡಿ, ಕಾಲ ಕೆಟ್ಟೋಯ್ತು. ಸದಾ ಇದೇ ಆಗಿ ಹೋಯ್ತು.
ಈಗಿನ ಸೊಸೆ ಪರರ ಮನೆಯ ಹುಡುಗಿ, ಬೇರೆಯವರ ರಕ್ತ. ಯಾವಾಗ ನಾನು ಈ ಮನೆಯೊಳಾಗುವುದು? ವೀಣಾ ತಲೆ ಕೆಡವಿ ತನ್ನ ಕೆಲಸದತ್ತ ಗಮನ ಕೊಟ್ಟಳು. ಶೇಖರ್ ಮಂಚದ ಮೇಲೆ ಬಟ್ಟೆ ಹರಡಿಕೊಂಡು ಸೂಟ್ಕೇಸ್ ಪ್ಯಾಕ್ ಮಾಡುತ್ತಿದ್ದ. ಅವನ ಪ್ರೀತಿಯಿಂದ ಎಬ್ಬಿಸ್ತಾ ಹೇಳಿದಳು, ನೀವ್ ಈ ಕಡೆ ಬನ್ನಿ, ನಾನೆಲ್ಲ ಪ್ಯಾಕ್ ಮಾಡಿ ಕೊಡ್ತೀನಿ. ಅದೆಲ್ಲ ಏನು ಬೇಡ ಬಿಡು, ನಾನೇ ಮಾಡಿಕೊಳ್ತೀನಿ. ಅದು ಅಲ್ಲದೆ ನನಗೆ ಯಾವುದು ಬೇಕು ಬೇಡ ಅಂತ ನಿಂಗೆ ಹೇಗ್ ಗೊತ್ತಾಗ್ಬೇಕು? ವೀಣಾ ಏನು ಮಾತನಾಡದೆ ಮೌನವಾಗಿ ಬಂದು ಬಾಲ್ಕನಿಯಲ್ಲಿ ನಿಂತಳು. ಮನಸ್ಸಿಗೆ ಬಹಳ ಪಿಚ್ಚೆನಿಸಿತು. ಮದುವೆಯಾಗಿ ಇಷ್ಟು ದಿನಗಳಾದ ಮೇಲೆ ಮೊದಲ ಸಲ ದೂರ ಹೋಗ್ತಿದ್ದಾರೆ. ನಿನ್ನ ಮನಸ್ಸಿಗೆ ಕಷ್ಟವಾ ಅಂತ ಒಂದು ಮಾತು ಕೇಳಲಿಲ್ಲ. ಮನೆಯೇನೋ ದೊಡ್ಡದು, ಅನುಕೂಲವೂ ಇದೆ. ಆದರೆ ನನ್ನವರೆಂದು ಆಧರಿಸುವವರಿಲ್ಲದೆ ಮನಸ್ಸು ಮಾತ್ರ ಬರಿದಾಗಿದೆ ಎಂದು ಅವಳಿಗೆ ಅನಿಸಿತು. ಅತ್ತೆಯ ಮಾತುಗಳನ್ನು ನಿರ್ಲಕ್ಷಿಸಿ ಅವಳು ಮತ್ತೆ ಹಳೆಯ ನೆನಪುಗಳಿಗೆ ಜಾರಿದಳು. ಕಳೆದ ತಿಂಗಳ ಘಟನೆ ಅವಳಿಗೆ ಕಣ್ಮುಂದೆ ಸುಳಿಯಿತು. ಶೇಖರ್ನ ಅಕ್ಕ ನೀಲಾ ಅಂದು ಇವರ ಮನೆಗೆ ಬರುವವಳಿದ್ದಳು. ಮದುವೆ ಗಡಿಬಿಡಿಯಲ್ಲಿ ಮಾತ್ರ ಅವಳನ್ನು ಮಾತನಾಡಿಸಿದ ವೀಣಾ ತನ್ನದೇ ವಯಸ್ಸಿನ ನೀಲ ಬರುವಳೆಂದು ತಿಳಿದು ಸಂಭ್ರಮಿಸಿದಳು. ಮನೆಯನ್ನೆಲ್ಲ ನೀಟಾಗಿ ಓರಣಗೊಳಿಸಿ ಅತ್ತೆಯನ್ನು ಕೇಳಿ ನೀಲಗೆ ಇಷ್ಟವಾಗುವಂತೆ ಬಿಸಿಬೇಳೆ ಬಾತ್, ಜಾಮೂನು, ಬೊಂಬಾಯಿ ಬೋಂಡ ಮಾಡಿರಿಸಿ ಕಾಯುತ್ತಿದ್ದಳು. ಅತ್ತೆ ಮನೆಯಲ್ಲಿ ತನ್ನೊಂದಿಗೆ ಮನಬಿಚ್ಚಿ ಮಾತನಾಡುವಂತ ಒಬ್ಬ ಹೆಣ್ಣು ಅಲ್ಲಿಗೆ ಬರುತ್ತಿರುವುದು ಅವಳು ಖುಷಿ ಹೆಚ್ಚಿಸಿತ್ತು. ತನಗೆ ಮದುವೆಯಲ್ಲಿ ಬಂದಿದ್ದ ಎಷ್ಟೋ ಉಡುಗೊರೆಗಳನ್ನು ವೀಣಾ ಇನ್ನೂ ಬಳಸಿರ್ಲಿಲ್ಲ. ನೀಲ ಯಾವುದನ್ನು ಬಯಸ್ತಾಳೋ ಕೊಂಡೊಯ್ಯಲಿ ಎಂದು ನಿರ್ಧರಿಸಿದಳು. ನಂತರ ಸೀರೆ ಬದಲಾಯಿಸಿ ತುಸು ಮೇಕಪ್ ಸರಿಪಡಿಸಿ ತಲೆ ಬಾಚಿಕೊಂಡು ಮನೆಯ ಮುಂದಿನ ವರಂಡದಲ್ಲಿ ಬಂದು ಕಾದಳು. ಅದಾಗಲೇ 11 ದಾಟಿತ್ತು. ಪುಟ್ಟ ಮಗುವನ್ನು ಕಂಕುಳಲ್ಲಿ ಎತ್ತಿಕೊಂಡು ನೀಲ ಆಟೋದಿಂದ ಮನೆ ಮುಂದೆ ಇಳಿದಳು. ಅವಳನ್ನು ಕಂಡು ಉತ್ಸಾಹದಿಂದ ಮುಂದೆ ಬಂದ ವೀಣಾ ನೀಲಾಳನ್ನು ತಬ್ಬಿಕೊಂಡಳು. ಅದರ ಬಗ್ಗೆ ಯಾವುದೇ ಉತ್ಸಾಹ ತೋರದೆ ನೀಲ ಅವಳಿಂದ ಬಿಡಿಸಿಕೊಳ್ಳುತ್ತಾ ಕೇವಲ ಔಪಚಾರಿಕ ನಗೆನಕ್ಕು ಒಳಸರಿದಳು. ಕಾಸಾ ಗೆಳತಿಯನ್ನು ಕಂಡಂತೆ ವೀಣಾ ಸಂಭ್ರಮಿಸುತ್ತಿದ್ದರೆ ನೀಲ ಮಾತನಾಡದೆ ಒಳಗೆ ಅಮ್ಮನನ್ನು ಹುಡುಕಿಕೊಂಡು ಹೋದಳು. ಇದರಿಂದ ವೀಣಾ ಪೆಚ್ಚಾದಳು. ತಾಯಿ ಮಗಳು ಏಕಾಂತದಲ್ಲಿ ಮಾತನಾಡಿಕೊಳ್ಳಲಿ ಎಂದು ವೀಣಾ ಅಡುಗೆ ಮನೆಯ ಕೆಲಸ ಮುಂದುವರಿಸಿದಳು. ಕಾಫಿ ಕೊಟ್ಟು ಬಂದಳು. ಮಧ್ಯಾಹ್ನದ ಊಟದ ಸಮಯಕ್ಕೆ ಎಲ್ಲರೂ ಡೈನಿಂಗ್ ಟೇಬಲ್ಗೆ ಬಂದರು. ಅಂದು ಭಾನುವಾರವಾದ್ದರಿಂದ ಶೇಖರ್, ರವಿ ಸಹ ಮನೆಯಲ್ಲೇ ಇದ್ದರು. ಎಲ್ಲರಿಗೂ ತಟ್ಟೆ ಹಾಕಿ ಬಟ್ಟಲಲ್ಲಿ ಜಾಮೂನು ಕೊಟ್ಟು ಸರಬರ ಓಡಾಡುತ್ತಾ ವೀಣಾ ಬಡಿಸಿದಳು. ಅವರೆಲ್ಲ ತಮ್ಮಲ್ಲಿ ನಗುತ್ತಾ ಮಾತನಾಡಿಕೊಂಡರೆ ವಿನಾ ವೀಣಾಳನ್ನು ಏನೆಂದು ಸಹ ವಿಚಾರಿಸಲಿಲ್ಲ. ಏನೋ ಜೋಕ್ ಹೇಳಿ ನಗುತ್ತಿದ್ದವರು ವೀಣಾ ಬಡಿಸಲೆಂದು ಹತ್ತಿರ ಬಂದೊಡನೆ ಮೌನ ವಹಿಸಿದರು. ಅದಾದ ಮೇಲೆ ಎಲ್ಲರೂ ಹಾಲ್ನಲ್ಲಿ ಕುಳಿತು ಎಲೆ ಅಡಿಕೆ ಮೆಲ್ಲುತ್ತಾ ಟಿವಿಯ ಸಿನಿಮಾ ಬಗ್ಗೆ ವಿಮರ್ಶೆ ನಡೆಸಿದರು. ವೀಣಾ ಎಲ್ಲಾ ವಸ್ತುಗಳನ್ನು ಟೇಬಲ್ನಿಂದ ಒಳಗೆ ಸಾಗಿಸಿ ತಟ್ಟೆ ಲೋಟ ತೆಗೆದಳು. ಆಗ ನೀಲಾ ಮಜ್ಜಿಗೆ ಕೇಳಲೆಂದು ಅಡುಗೆ ಮನೆಗೆ ಬಂದವಳೆ ಔಪಚಾರಿಕವಾಗಿ, ಅತ್ತಿಗೆ, ನೀವು ನಮ್ ಜೊತೆ ಊಟಕ್ಕೆ ಕೂರ್ಬಹುದಿತ್ತು ಎಂದಷ್ಟೇ ಹೇಳಿ ಉತ್ತರಕ್ಕೂ ಕಾಯದೆ ಹೊರಟು ಹೋದಳು. ಕೆಲಸದವಳಿಗೆ ಪಾತ್ರೆಗಳನ್ನೆಲ್ಲ ಹಾಕಿ ಉಳಿದ ಮತ್ತು ಸುತ್ತು ಕೆಲಸ ಮುಗಿಸಿದ ವೀಣಾ ನಿಂಗಿಗೂ ಬಡಿಸಿ ತಾನು ಹುಂಡಶಾಸ್ತ್ರ ಮಾಡಿ ಕುಳಿತಳು. ಅತ್ತೆ ಅವರುಗಳ ಮೀಟಿಂಗ್ ಜೋರಾಗಿ ನಡೆದಿತ್ತು. ಅತ್ತೆ ನೋಡಿದರೆ ಹಾಗೆ ನಾದಿನಿಯಾದರೂ ತನ್ನ ಬಗ್ಗೆ ಸ್ನೇಹ ತೋರಬಹುದೆಂದು ಭಾವಿಸಿದರೆ ನೀಲಾ ತಾನು ತಾಯಿಗೆ ತಕ್ಕ ಮಗಳು ಎಂದು ನಿರೂಪಿಸಿದಳು. ತಾನು ಉಡುಗೊರೆಗಳ ಬಗ್ಗೆ ಹೇಗೆ ಪ್ರಸ್ತಾಪಿಸಲಿ ಎಂದು ವೀಣಾ ಯೋಚಿಸುವಷ್ಟರಲ್ಲಿ ಸಂಜೆಯ ಕಾಫಿ ಮುಗಿಸಿ ನೀಲಾ ರವಿಗೆ ಹೇಳಿ ಹಟು ತರಿಸಿದ್ದಳು. ವೀಣಾಳ ಮಾವ ಶೇಖರ್ ಕಾಂಪೌಂಡ್ ಬೆಂಚಿನ ಮೇಲೆ ನೀಲಾ ಜೊತೆ ಹರಟುತ್ತಿದ್ದರು. ವೀಣಾ ತಾನು ಅವರ ಬಳಿ ಬಂದು ನಿಂತಳು. ನೀಲಾ ಅವಳತ್ತ ಬರಿದೇ ಕೈ ಬೀಸುತ್ತಾ ಅತ್ತಿಗೆ ಬಾಯ್ ಎಂದು ಹಠದಲ್ಲಿ ಹೊರಟೇ ಬಿಟ್ಟಳು. ವೀಣಾ ಪೆಚ್ಚಾಗಿ ನಿಂತದೇ ಬಂತು. ಬೆಳಿಗ್ಗೆಯಿಂದ ಇದ್ದ ಉತ್ಸಾಹದ ಬೆಲೂನ್ಗೆ ಸೂಜಿ ಚುಚ್ಚಿದಂತಾಗಿತ್ತು. ಹೀಗೆ ನಡೆದುದನ್ನು ಯೋಚಿಸ್ತಾ ನಿಂತಿದ್ದ ವೀಣಾಳನ್ನು ರವಿಯ ಮಾತು ಎಚ್ಚರಿಸಿತ್ತು. ಅತ್ತಿಗೆ, ಕೆಳಗಿನಿಂದ 2 ಸಲ ಕೂಗಿದೆ. ನಿಮ್ಮ ತಂದೆ ಲ್ಯಾಂಡ್ಲೈನ್ಗೆ ಕಾಲ್ ಮಾಡಿದ್ದಾರೆ, ಬೇಗ ಬನ್ನಿ ಎಂದಾಗ ಓಡಿ ಹೋಗಿ ಕೆಳಗೆ ಮಾತನಾಡಿದಳು. ವೀಣಾಳ ತಂದೆ ಹೇಳಿದರು, ಕಳೆದ ವಾರ ನನ್ನದು ರಿಟೈರ್ ಆಯ್ತಲ್ಲಮ್ಮ, ಅದ್ರ ಸಲುವಾಗಿ ಬಂಧುಗಳನ್ನು ಕರೆದು ಸಣ್ಣ ಪಾರ್ಟಿ ಇಟ್ಟಿದ್ದೀನಿ. ನೀವೆಲ್ಲರೂ ಅಗತ್ಯ ಬರ್ಬೇಕು. ನಿಮ್ಮ ಮಾವನವರ ಕೈಗೆ ಕೊಡಮ್ಮ, ಅವರಿಗೂ ಆಹ್ವಾನ ಕೊಡೋಣ. ವೀಣಾ ಮಾವನನ್ನು ಕರೆದು ವಿಷಯ ತಿಳಿಸಿಕೊಟ್ಟಳು. ಲೋಕಾಭಿರಾಮವಾಗಿ ಮಾತನಾಡಿ ಮುಖ್ಯ ವಿಷಯಕ್ಕೆ ಬರುತ್ತಾ ವೀಣಾಳ ಮಾವ ಹೇಳಿದ್ರು, ನಂಗೆ ಹುಷಾರಿಲ್ಲ. ಶ್ರೀಮತಿಯವರು ಮನೆ ಬಿಟ್ಟು ಎಲ್ಲೂ ಕದಲುತ್ತಿಲ್ಲ. ಶೇಖರ್ ಆಫೀಸ್ ಕೆಲಸವಾಗಿ ಮುಂಬೈಗೆ ಹೊರಟಿದ್ದಾನೆ. ವೀಣಾ ಬರ್ತಾಳೆ ಬಿಡಿ ಎಂದು ಖಾತ್ರಿಪಡಿಸಿದರು. ಮತ್ತೊಮ್ಮೆ ಖಂಡಿತ ಬರಬೇಕೆಂದು ಔಪಚಾರಿಕವಾಗಿ ನುಡಿದು 2 ದಿನಗಳ ನಂತರ ತುಮಕೂರಿಗೆ ಇಂದಿನ ಸಂಜೆಯೇ ಬಂದು ಬಿಡಬೇಕೆಂದು ಮಗಳಿಗೆ ಆಗ್ರಹಪಡಿಸಿದರು. ವೀಣಾ ಆಗಲಿ ಎಂದು ಖುಷಿಯಾಗಿ ಹೇಳಿದಳು. ಮದುವೆಯಾಗಿ 6 ತಿಂಗಳು ಕಳೆದ ಬಳಿಕ ಮೊದಲ ಬಾರಿಗೆ ಬ್ಯಾಂಗ್ಳೂರ್ನಿಂದ ತವರಿನ ತುಮಕೂರಿಗೆ ಒಂಟಿಯಾಗಿ ಹೊರಡುವುದು
ವೀಣಳಿಗೆ ರೋಮಾಂಚನ ಎನಿಸಿತು. ಆಗ ಶೇಖರ್ ಬಂದು ತಮಾಷೆ ಮಾಡಿದ. ಇನ್ನೇನು ಬಿಡು, ನಾನು ಬೊಂಬಾಯಿಗೆ ಹೊರಟರು ನೀನ್ ತವರಿಗೆ ಹೋಗಿ ಆಯ ಆಗಿ ಟೈಮ್ ಪಾಸ್ ಮಾಡ್ಬೋದು. ಸಂತಸದಿಂದ ಲಾರಿ ಹುಕ್ಕಿ ಹರಿಯಲು ದಂಪತಿಗಳು ಪ್ರಣಯದಲ್ಲಿ ತೇಲಿ ಹೋದರು. ಮಾರನೆಯ ಬೆಳಿಗ್ಗೆ 5 ಗಂಟೆಗೆ ಅಲ್ರಾಮ್ ಹೊಡೆದಾಗ ಶೇಖರ್ ಮುಂಬೈಗೆ ಹೊರಡ್ಬೇಕು ಎಂಬುದು ತಟ್ಟರ ನೆನಪಾಗಿ ವೀಣಾ ದಡಬಡಿಸಿ ಎದ್ದಳು. ಬೇಗ ಡಿಕಕ್ಷನ್ ಹಾಕಿರಿಸಿ ಬೆಳಗಿನ ಕೆಲಸದಲ್ಲಿ ಚುರುಕಾದಳು. 6 ಗಂಟೆಗೆ ಎಲ್ಲರೂ ಎದ್ದಾಗಿತ್ತು. ಹಾಲಿನವನು ಬಂದು ಹೋಗಿದ್ದ. ಶೇಖರ್ನನ್ನು ಎಬ್ಬಿಸಿ ಕಾಫಿ ಬೆರೆಸಿ ಎಲ್ಲರಿಗೆ ತಂದು ಕೊಟ್ಟಳು. ಬೇಗ ಬೇಗ ತಿಂಡಿಗೆ ರೆಡಿ ಮಾಡಲು ರವೆ ಕೆದಕತೊಡಗಿದಳು. ಹಿಂದಿನ ದಿನ ತಾನೇ ತಿಂಗಳ ರೇಷನ್ ಬಂದಿತ್ತು. ತಾನು ಊರಿಗೆ ಹೊರಟ ನಂತರ ಅತ್ತೆಗೆ ತೊಂದರೆ ಆಗ್ಬಾರ್ದೆಂದು ಅವನೆಲ್ಲ ಡಬ್ಬಗಳಿಗೆ ಹಾಕತೊಡಗಿದಳು. ಅಷ್ಟರಲ್ಲಿ ಅತ್ತೆ ಆ ಕಡೆ ಬಂದರು. ಅದರ ಇರಲಿ ಬಿಡಮ್ಮ, ನಾನು ನಿಧಾನವಾಗಿ ಮಾಡಿಕೊಳ್ತೀನಿ. ಶೇಖರ್ 9 ಗಂಟೆಗೆ ಹೊರಟ್ಬಿಡ್ತಾನೆ. ಬೇಗ ತಿಂಡಿ ಆಗ್ಬೇಕು. ಅವನಿಗೆ ಪ್ಯಾಕಿಂಗ್ ಇನ್ನೇನಾದ್ರೂ ಬೇಕೇ ನೋಡು. ಅವಸರದಲ್ಲಿ ಆ ಬೇಳೆ ಈ ಬೇಳೆ ಬೆರೆಸಿ ಡಬ್ಬಕ್ಕೆ ಹಾಕಿಡ್ಬೇಡ ಎಂದು ನಗುತ್ತಾ ಮಗನನ್ನು ವಿಚಾರಿಸಲು ಹೊರಟರು. ಒಳ್ಳೇದಾಯ್ತೆಂದು ಉಳಿದವನನ್ನು ಒತ್ತರಿಸಿ ಬೇಗ ಬೇಗ ಕಾಯಿ ತುರಿದುಕೊಂಡಳು. ಉಪ್ಪಿಟ್ಟಿನ ಕೆಲಸ ಪೂರ್ತಿ ಮಾಡಿ ಮುಚ್ಚಳ ಮುಚ್ಚಿರಿಸಿ ಶೇಖರ್ ಕೋಣೆಗೆ ಬಂದು ಉಳಿದೇನಾದರೂ ಸಹಾಯ ಬೇಕೇ ಎಂದು ಇಣುಕಿದಳು. ಶೇಖರ್ ಹರಡಿದ್ದ ಸಾಮಗ್ರಿ ಓರಣವಾಗಿರಿಸಿ ತಾನು ತಲೆ ಬಾಚಿಕೊಂಡು ಬೇರೆ ಸೀರೆ ಹುಟ್ಟಳು. ಶೇಖರ್ ಸ್ನಾನಕ್ಕೆ ಹೋಗಿದ್ದ. ಆಗ ಆಕಸ್ಮಿಕವಾಗಿ ಅವಳಿಗೆ ಒಂದು ಯೋಚನೆ ಹೊಳೆಯಿತು. ಮೊದಲ ಬಾರಿಗೆ ತವರಿಗೆ ಹೋಗುತ್ತಿರುವುದು. ಅದು ಅಪ್ಪಾಜಿ ರಿಟೈರ್ ಹಾಕುತ್ತಿರುವ ಪಾರ್ಟಿ. ಏನಾದ್ರೂ ಹುಡುಗರಿ ಕೊಡ್ಬೇಕಲ್ವಾ. ಶೇಖರ್ ಹೊರಡುವುದಕ್ಕೆ ಮೊದಲು ಅವನಿಗೆ ವಿಷಯ ತಿಳಿಸಿ ಹುಡುಗರಿಗೆ ಹಣ ಪಡೆದುಕೊಳ್ಬೇಕು ಎಂದುಕೊಂಡಳು. ಶೇಖರ್ ಹೊರಡಲು ಕೇವಲ 1 ಗಂಟೆ ಕಾಲ ಮಾತ್ರ ಬಾಕಿತ್ತು. ಅವನಿಗಾಗಿ ಬೇಗ ಬೇಗ ಡೈನಿಂಗ್ ಟೇಬಲ್ ಬಳಿ ತಿಂಡಿ ಹಾಕಿರಿಸಿ ಬಿಸಿ ಆರುವಂತೆ ಮಾಡಿ ಕಾಯತೊಡಗಿದಳು. ಶೇಖರ್ ಸ್ನಾನ ಮಾಡಿ ಬಂದವನೇ ಹೊರಡುವ ಅವಸರದಲ್ಲಿದ್ದ. ಅವನ ಅವಸರದ ಸ್ವಭಾವ, ತಕ್ಷಣ ಸಿಡುಕುವ ಗುಣ ಗೊತ್ತಿದ್ದ ವೀಣಳಿಗೆ ಹೇಗಪ್ಪ ವಿಷಯ ತಿಳಿಸಲಿ ಎಂದು ಗೊಂದಲವಾಯಿತು. ಅವನು ಡ್ರೆಸ್ ಮಾಡಿಕೊಂಡು ಬಂದ ತಕ್ಷಣ ವಿಷಯ ತಿಳಿಸಿದಳು. ಅದನ್ನು ಕೇಳಿ ಸಿಡರನೆ ಸಿಡುಕುತ್ತಾ, ಏನಿದೆ ವೀಣಾ, ಹೊರಡುವ ಸಮಯದಲ್ಲಿ ಹುಡುಗರೇ ಪುರಾಣ ಅಂದುಕೊಂಡು ನೀನು ನಿಮ್ಮ ತಂದೆಯ ರಿಟೈರ್ಮೆಂಟ್ ಫಂಕ್ಷನ್ಗೆ ಹೋದಾಗ ಏನೋ ಒಂದು ಕೊಟ್ಟು ಅಡ್ಜಸ್ಟ್ ಮಾಡು ಎಂದವನೇ ತಾಯಿಯ ತಂದೆಗೆ ಹೇಳಿ ಬರಲು ಅವರ ಕೋಣೆಗೆ ಹೊರಟ. ನೇರ ಡೈನಿಂಗ್ ಟೇಬಲ್ಗೆ ಬಂದು ಬೇಗ ಬೇಗ ತಿಂಡಿ ಕಾಫಿ ಮುಗಿಸಿ ಸೂಟ್ಕೇಸ್ ಹಿಡಿದು ಕ್ಯಾಬ್ಗೆ ಹೇಳಿದ್ದು ಆಯ್ತು. 2 ನಿಮಿಷಗಳಲ್ಲಿ ಕ್ಯಾಬ್ ಬಂದಾಗ ಬಾಯ್ ಎಂದು ಹೊರಟೇ ಬಿಟ್ಟ. ಹೊರಡುವ ಗಳಿಗೆಯಲ್ಲಿ ತನಗೇನಾದರೂ ಹಣ ಕೊಡ್ಬೋದು ಎಂದು ಅವಳು ಕಾದಿದ್ದೇ ಬಂತು. ಈಗ ಈ ಹುಡುಗರಿಗೆ ಹೇಗಪ್ಪ ಹಣ ಹೊಂದಿಸಲಿ ಎಂದು ಯೋಚಿಸತೊಡಗಿದಳು. ಆ ಮನೆಯಲ್ಲಿ ಯಾರು ಅತಿ ನಿಕಟ ವ್ಯಕ್ತಿಯೋ ಅವನು ಹೊರಟಾಗಿತ್ತು. ಇನ್ನು ಅತ್ತೆ ಮಾವನನ್ನು ಕೇಳುವಷ್ಟು ಸಲಿಗೆ ಅವಳಿಗೆ ಇನ್ನೂ ಬಂದಿರಲಿಲ್ಲ. ಏನ್ ಮಾಡ್ಲಿ ಎಂದು ತಲೆ ಮೇಲೆ ಕೈ ಹೊತ್ತು ಕೂತಳು. ಇದಕ್ಕಿದ್ದಂತೆ ಅವಳಿಗೆ ಮದುವೆಯಲ್ಲಿ ಕೊಟ್ಟಿದ್ದ 1-2 ನಗದು ಉಡುಗೊರೆಗಳ ಕವರ್ ಹಾಗೆಯೇ ಬಳಸದೆ ಉಳಿದಿರುವುದು ನೆನಪಾಯಿತು. ತಕ್ಷಣ ಸೂಟ್ಕೇಸ್ ಸ್ಥಳದಲ್ಲಿದ್ದ ಅದನ್ನು ಹುಡುಕಿ ತೆಗೆದಳು. ಅವಳು ಚಿಕ್ಕಮ್ಮ ಸೋದರತ್ತೆ ಕೊಟ್ಟಿದ್ದ ಕವರ್ಗಳು. ಅದರಲ್ಲಿದ್ದ ಹಣ ಒಟ್ಟು ಮಾಡಿದಾಗ 5,000 ಸಿಕ್ಕಿತ್ತು. ಹುಡುಗರಿಗೆ ಇಷ್ಟು ಸಾಲುತ್ತದೆಯೇ ಎನಿಸಿತ್ತು. ಇರಲಿ, ಬರಿಗೈಗಿಂತ ಹಿತ್ತಳೆ ಕಡಗ ಮೇಲು ಎಂದು ರವಿಯನ್ನು ಕರೆದುಕೊಂಡು ಅಂಗಡಿ ಕಡೆ ಹೊರಟಳು. ಅತ್ತಿಗೆ ನಿಮ್ಮ ಬಜೆಟ್ ಹೇಳಿ, ಅದರ ಪ್ರಕಾರ ಅಂಗಡಿಗೆ ಹೋಗೋಣ. ಆಟೋದಲ್ಲಿ ಹೊರಟಿದ್ದರು. ಅವನಿಗೆ ಮಾತ್ರ ಕೇಳಿಸುವಂತೆ, ನಮ್ಮ ತಾಯಿ ತಂದೆ ತಮ್ಮ ತಂಗಿಗೆ ತಗೋಬೇಕು, 5,000 ಮಾತ್ರ ಇದೆ ಎಂದಳು. ಸರಿ, ಅಗ್ಗದ ಬರ್ಮಾ ಬಜಾರ್ಗೆ ಹೋಗೋಣ. ಅಲ್ಲಿಗೆ ಹೋಗಿ ನೋಡಿದಾಗ ಸ್ವಲ್ಪ ಚೆನ್ನಾಗಿದೆ ಎನಿಸಿದೆ. ಸೀರೆ ಡ್ರೆಸ್ 2,000ಕ್ಕೆ ಕಡಿಮೆ ಇರಲಿಲ್ಲ. ಕೊನೆಗೆ ಹಾಗೂ ಹೀಗೂ ಮಾಡಿ ಅಮ್ಮನಿಗೆ ಸುಮಾರಾದ ಶಕಾಪುರ ಸೀರೆ, ಅಪ್ಪನಿಗೆ ಶಾಲ್, ತಮ್ಮನಿಗೆ ಜೀನ್ಸ್ ಟೀ ಶರ್ಟ್, ತಂಗಿಗೆ ಚೂಡಿದಾರ್ ಕೊಂಡು ಬರಿಗೈ ಮಾಡಿಕೊಂಡಳು. ಮದುವೆ ಆದ ಮೇಲೆ ಮೊದಲ ಬಾರಿಗೆ ತವರಿಗೆ ಹೊರಟಿದ್ದಾಳೆ. ಇನ್ನು ಕೊಡದಿದ್ರೆ ಹೇಗೆ? ಕೊನೆಗೆ ಮನೆಗೆ ಹೊರಡಲು ರವಿ ತಾನೇ ಆಟೋ ದುಡ್ಡು ಕೊಡ್ಬೇಕಾಯ್ತು. ರವಿಗೆ ಏನು ಕೊಡಿಸದೆ ಅವನಿಂದಲೇ ಆಟೋ ದುಡ್ಡು ಪಡೆದಿದ್ದು ಪಿಚ್ಚೆನಿಸಿತು. ರವಿಗೆ ಅದನ್ನು ಹೇಳಿದಾಗ, ಇರ್ಲಿ ಬನ್ನಿ, ನನ್ನ ಬರ್ತ್ಡೇ ಬಂದ್ಮೇಲೆ ಕೊಡುವಿರಂತೆ ಎಂದ. ಮಾರನೇ ದಿನ ರವಿ ಬಸ್ ಸ್ಟ್ಯಾಂಡ್ ವರೆಗೆ ಬಂದು ತುಮಕೂರಿಗೆ ಹೋಗುವ ಬಸ್ನಲ್ಲಿ ಕೂರಿಸಿ ಕೈ ಬೀಸಿ ಹೊರಟ. ವೀಣಾಳ ಅತ್ತೆ ಮನೆಯಲ್ಲಿ ಮಾಡಿದ್ದ ಕೊಬ್ಬರಿ ಮಿಠಾಯಿ, ಕೋಡು ಬಳೆ ಕೊಟ್ಟು ಕಳಿಸಿದ್ದರು. ಮೊದಲ ಸಲ ಒಬ್ಬಳೆ ತವರಿಗೆ ಹೊರಟಿರುವುದು ಅವಳಿಗೆ ರೋಮಾಂಚನವೆನಿಸಿತು. ಮನಸ್ಸು ಖುಷಿಯಿಂದ ಹೊಡೆದುಕೊಳ್ಳುತ್ತಿತ್ತು. ಮದುವೆ ಗಡಿಬಿಡಿ ನಂತರ ಅತ್ತೆ ಮನೆಗೆ ಹೊರಡುವಾಗ ಹೊಸ ಹಳಿಯನ ಬಿಂಕ ತೋರಿಸುತ್ತಾ ಶೇಖರ್ ಬೇಗ ಬೇಗ ಎಂದು ಅವಸರಿಸಿದ್ದ. ಹೀಗಾಗಿ ಮಂಟಪದಿಂದ ಮನೆಗೆ ಬಂದ್ಮೇಲೆ ಪ್ಯಾಕಿಂಗ್ ನಲ್ಲೇ ಸಮಯ ಕಳೆದು ಹೋಗಿ ತಮ್ಮ ತಂಗಿ ಬಳಿ ನಿಧಾನವಾಗಿ ಮಾತನಾಡಲು ಆಗಿರ್ಲಿಲ್ಲ. ಸ್ನೇಹಿತರಿಗೂ ಫೋನ್ ಮಾಡಿ ಬಾಯ್ ಹೇಳಿದಷ್ಟೇ. ಬೆಸ್ಟ್ ಫ್ರೆಂಡ್ ಚಿತ್ರಾಳ ಜೊತೆ ಹೆಚ್ಚು ಹರಟ್ಬೇಕು, ಸಿನಿಮಾ ನೋಡ್ಬೇಕು. ನೀತಾ ರಾಜು ತಾನು ಅತ್ತೆ ಮನೆಗೆ ಹೊರಟ ಮೇಲೆ ಎಷ್ಟು ಬೋರ್ ಆಗಿರುತ್ತಾರೋ ಎಂದೆಲ್ಲ ಚಿಂತಿಸಿದ್ದಳು. ಮನೆಯಲ್ಲಿ ಅವಳು ಕೇಂದ್ರ ಬಿಂದು ಆಗಿದ್ದಳು.
ಹಿರಿಮಗಳು ಓದಿನಲ್ಲಿ ಮುಂದು ಎಂದು ತಂದೆಗೆ ಹೆಮ್ಮೆ. ಎಲ್ಲಾ ಕೆಲಸಗಳಿಗೂ ಮಗಳು ಬಲಗೈ ಇದ್ದಂತೆ ಎಂದು ತಾಯಿಗೆ ನಿಶ್ಚಿಂತತೆ. ಓದಿನಲ್ಲಿ ಏನೇ ಸಂದೇಹವಿದ್ದರೂ ತಮ್ಮ ತಂಗಿ ಓಡಿ ಬಂದು ಅಕ್ಕನನ್ನು ಕೇಳುವರು. ಮೂವರು ಫ್ರೆಂಡ್ಸ್ ತರ ಆತ್ಮೀಯರಾಗಿಯೇ ಇದ್ದು ಬಿಟ್ಟಿದ್ದರು. ಹೀಗೆಲ್ಲ ಯೋಚಿಸಿ ಮುಗಿಸುವಷ್ಟರಲ್ಲಿ ಬಸ್ ಬಂದು ತುಮಕೂರಲ್ಲಿ ನಿಂತಿತ್ತು. ಅವಳು ಖುಷಿಯಾಗಿ ಇಳಿದು ಕೆಳಗೆ ಬಂದಾಗ ತಮ್ಮ ರಾಜು ಕೈ ಬೀಸುತ್ತಾ ಅವಳ ಕಡೆ ಓಡಿ ಬಂದು ಸೂಟ್ಕೇಸ್ ಪಡೆದ. 6 ತಿಂಗಳಲ್ಲಿ ತಮ್ಮ ಬಲು ಸ್ಮಾರ್ಟ್ ಆಗಿದ್ದಾನೆ ಎನಿಸಿತ್ತು. ಆಟೋದಲ್ಲಿ ಕುಳಿತು ಬೇಗ ಮನೆ ಬಂದು ಸೇರಿದರು. ಮನೆಗೆ ಬಂದು ಅವಳು ಎಲ್ಲರನ್ನೂ ಆರ್ಥಿಕವಾಗಿ ಮಾತನಾಡಿಸಿ ಸಂಭ್ರಮದಿಂದ ಎಲ್ಲವನ್ನು ವಿಚಾರಿಸಿಕೊಂಡಳು. ಮತ್ತೆ ಮತ್ತೆ ಮನೆ ಮಹಡಿ ಇತ್ತಲು ಎಲ್ಲ ಕಡೆ ಸುತ್ತಿ ಬಂದಳು. ಅವಳ ತಾಯಿ ತಂದೆ ಬಲು ಪ್ರೀತಿಯಿಂದ ತಲೆ ಸವರಿ ಮಾತನಾಡಿಸಿದರು. ತಮ್ಮ ತಂಗಿ ಚೆನ್ನಾಗಿ ರೇಗಿಸಿ ಖುಷಿಪಟ್ಟರು. ಅವಳ ಅತ್ತೆ ಮನೆ ಬಗ್ಗೆ ವಿಚಾರಿಸಿ ಅಮ್ಮ ಕಾಫಿ ಮಾಡಲು ಹೊರಟರು. ಅವಳ ಅಪ್ಪಾಜಿ ಆರೋಗ್ಯ ವಿಚಾರಿಸಿ ಪಿಯುಸಿ ಡಿಗ್ರಿಗೆ ಬಂದಿದ್ದ ತಮ್ಮ ತಂಗಿಯರ ಓದಿನ ಬಗ್ಗೆ ವಿಚಾರಿಸಿಕೊಂಡಳು. ಅದಾಗಿ ಸ್ವಲ್ಪ ಹೊತ್ತಾದ ಮೇಲೆ ಎಲ್ಲರೂ ನಸುನಗುತ್ತಾ ಹರಟುತ್ತಾ ಊಟ ಮಾಡಿದರು. ವಿಶ್ರಾಂತಿ ಪಡೆಯಲೆಂದು ರಾಜು ನೀತರ ಕೋಣೆಯಲ್ಲಿ ಮಲಗಿದಳು. ಹಿಂದೆ ಮೂವರು ಅದೇ ಕೋಣೆ ಉಪಯೋಗಿಸುತ್ತಿದ್ದರು. ಅಕ್ಕ, ಬ್ಯಾಂಗ್ಳೂರ್ನಿಂದ ನಮಗೇನು ತಂದಿದಿ? ಅವರು ಉತ್ಸಾಹದಿಂದ ವೀಣಾಳನ್ನು ವಿಚಾರಿಸಿದರು. ಸಂಕೋಚದಿಂದಲೇ ಅವಳು ಅವರಿಗಾಗಿ ತಾನು ತಂದಿದ್ದ ಉಡುಗೊರೆ ನೀಡಿದಳು. ಅದನ್ನು ತೆರೆದು ನೋಡಿದ ಅವರ ಮುಖ ಬಾಡಿ ಹೋಯಿತು. ನೀತಾ ಹಿಂದು ಮುಂದು ನೋಡದೆ, ಅಷ್ಟು ಗ್ರ್ಯಾಂಡ್ ಬ್ಯಾಂಗ್ಳೂರ್ನಲ್ಲಿ ನಿಂಗೆ ಈ ಅಗ್ಗದ ಮಾಲೆ ಸಿಕ್ಕಿದ? ನಮ್ಮ ಕೆಲಸದವಳ ಮಗಳ ಡ್ರೆಸ್ ಇದಕ್ಕಿಂತ ಎಷ್ಟೋ ಚೆನ್ನಾಗಿದೆ ಎಂದು ಹಲ್ಲೆ ಬಿಟ್ಟು ಹೊರಟು ಬಿಟ್ಟಳು. ರಾಜು ಸ್ವಲ್ಪ ಹಿಂಜರಿಯದೆ, ಇಂಥ ಚೀಪ್ ಡ್ರೆಸ್ ತರುವ ಬದಲು ನೀನು ಬರಿಗೈಯಲ್ಲಿ ಬರ್ಬೋದಿತ್ತ ಅಕ್ಕ ಎಂದು ಅವನೂ ಹೊರಟು ಹೋದ. ನಾಚಿಕೆ ಅಪಮಾನಗಳಿಂದ ವೀಣಾ ಕುಗ್ಗಿ ಹೋದಳು. ಈಗಿನ ಕಾಲದ ಫ್ಯಾಷನ್ ಕಂಡ ಹುಡುಗರು, ಅವರ ಮಟ್ಟಕ್ಕೆ ಅದು ಸರಿ ಹೋಗದಿದ್ದರೂ ಕೊಟ್ಟವರ ಮುಖ ಮುರಿಯುವಂತೆ ಹಾಗೆ ಉತ್ತರಿಸಬಾರದೆಂದು ಸೌಜನ್ಯ ಅವರಿಗೆ ಇರಲೇ ಇಲ್ಲ. ಭೂಮಿ ಬಾಯಿ ತೆರೆಯಬಾರದೇ ಎನಿಸಿತು ಅವಳಿಗೆ. ಇಷ್ಟು ವರ್ಷ ಅವಳ ಒಡನಾಡಿಗಳಾಗಿದ್ದ ತಮ್ಮ ತಂಗಿ ಇವರೇನಾ? ಅವಳಿಗೆ ದುಃಖ ಉಮ್ಮಳಿಸಿ ಬಂತು. ಪ್ರಯಾಣದ ಆಯಾಸದಿಂದ ತಲೆನೋವು ಬಂದಿತ್ತು. ಹಾಗೆ ಹೊರಗಿದವಳು ಎದ್ದಾಗ ಸಂಜೆ 5 ಗಂಟೆ ಆಗಿತ್ತು. ನೀತಾ ಯಾರೊಂದಿಗೋ ಮಾತನಾಡುತ್ತಾ ಕಿಲಕಿಲಾ ನಗುತ್ತಿರುವ ಸದ್ದು ಕೇಳಿಸಿತು. ವೀಣಾ ಬಾಲ್ಕನಿಯಿಂದ ಬಗ್ಗಿ ನೋಡಿದಾಗ ನೀತಾ ಒಬ್ಬ ತರುಣನೊಡನೆ ಲಲ್ಲೆ ಹೊಡೆಯುತ್ತಿದ್ದಳು. ಹುಡುಗ ಬೈಕ್ ಮೇಲೆ ಕುಳಿತು ಸ್ಟೈಲ್ ಆಗಿ ಗಗಲ್ಸ್ ತಿರುಗಿಸುತ್ತಾ ಇವಳನ್ನ ನಗಿಸ್ತಿದ್ದ. ಅಂತೂ ಕೊನೆಗೆ ಬೈಕ್ ಸ್ಟಾರ್ಟ್ ಮಾಡಿ ಅವಳಿಗೆ ಪ್ಲೇಯಿಂಗ್ ಕಿಸ್ ನೀಡಿ ಹೊರಟು ಬಿಟ್ಟ. ಅವಳು ನಸುನಗುತ್ತಾ ಅಲ್ಲೇ ಗೋಡೆಗೊರಗಿ ಕೈಯಲ್ಲಿ ಯಾವುದೋ ಹೊಸ ಹುಡುಗರೆ ತಿರುಗಿಸಿ ನೋಡುತ್ತಾ ಸಂಭ್ರಮಿಸುತ್ತಿದ್ದಳು. ಇದರಿಂದ ನೀತಾ ಎಂಥ ಪ್ರೇಮಜಾಲಕ್ಕೆ ಸಿಲುಕಿದ್ದಾಳೆಂದು ವೀಣಲಿಗೆ ಸ್ಪಷ್ಟ ಅರಿವಾಯಿತು. ಕೇವಲ 2ನೇ ಪಿಯುಸಿ ಕಲಿಯುತ್ತಿರುವ ನೀತಾ ಇಷ್ಟು ಬೇಗ ಇಷ್ಟು ಮುಂದುವರಿದಳೆ. ನಂತರ ಅವಳ ಬಳಿ ಆ ಬಗ್ಗೆ ಮಾತನಾಡಬೇಕು ಎಂದುಕೊಂಡಳು. ಅಮ್ಮ ಅವಳ ಕೋಣೆಗೆ ಟೀ ಮಾಡಿ, ಅಮ್ಮ ಸ್ವಲ್ಪ ಇಲ್ಲಿ ಕೂರು ಬಾ ಎಂದು ಅವರ ಕೈಯಿಂದ ಟೀ ಪಡೆದು ಹಾಸಿಗೆಯಲ್ಲಿ ಕೂರಿಸಿ ಅಮ್ಮ ಅಪ್ಪನಿಗೆ ತಂದಿದ್ದ ಉಡುಗೊರೆ ನೀಡಿದಳು. ಇವರೇನು ಎಂದುಕೊಳ್ಳುವರೋ ಎನಿಸದೇ ಇರಲಿಲ್ಲ. ಸೀರೆ ಶಾಲುಗಳನ್ನು ತಿರುಗಿಸಿ ನೋಡಿದ ಅಮ್ಮ, ಈಗ ಇದರ ಅಗತ್ಯ ಏನಿತ್ತು? ಅಪ್ಪಾಜಿ ಫಂಕ್ಷನ್ಗಾಗಿ ಅಂತಲೇ ನನಗೆ ಗ್ರ್ಯಾಂಡ್ ರೇಷ್ಮೆ ಸೀರೆ, ಅವರಿಗೆ ಕುರ್ತಾ ಪೈಜಾಮ್ ಸೆಟ್, ಮಕ್ಕಳಿಗೆ ಡ್ರೆಸ್, ನಿನಗೂ ಸೀರೆ ತಂದಿದ್ದಾರೆ. ನೀನ್ ಸುಮ್ನೆ ತೊಂದರೆ ತಕೊಂಡೆ ಎಂದು ವಾಪಸ್ ಪ್ಯಾಕೆಟ್ಗೆ ತುಂಬಿಸಿ ಒಳಗೆ ಹೋದರು. ಅಸಮಾಧಾನ ಅವರ ಮುಖದಲ್ಲಿ ಸ್ಪಷ್ಟ ಕಾಣಿಸ್ತಿತ್ತು. ಮತ್ತೊಮ್ಮೆ ವೀಣಾ ಅಸಹಾಯಕತೆಯಿಂದ ಕುಗ್ಗಿ ಹೋದಳು. ಅವೆಲ್ಲವನ್ನು ಜೋಡಿಸಿ ಅಮ್ಮನ ವಾರ್ಡ್ರೋಬ್ ಸೇರಿಸಿ ಬಲವಂತವಾಗಿ ಮುಖದಲ್ಲಿ ನಗು ತಂದುಕೊಂಡು ಏನು ನಡೆದೇ ಇಲ್ಲ ಎಂಬಂತೆ ಅಮ್ಮನನ್ನು ಹುಡುಕಿಕೊಂಡು ಹೋದಳು. ನೀನು ಅಲ್ಲಿ ರೆಸ್ಟ್ ಮಾಡಮ್ಮ, ಇಲ್ಲಿಗೆ ಏಕೆ ಬರಲು ಹೋದೆ? ಹಿಂದಿನಂತಲ್ಲ, ಈಗ ನೀನು ನಮ್ಮ ಅತಿಥಿ ಎಂದರು. ಅದನ್ನು ಕೇಳಿ ವೀಣಾಳ ಕಂಗಳು ತುಂಬಿ ಬಂದವು. ಅವಳು ಕೃತಕ ನಗು ಬೀರುತ್ತಾ ತೊಳೆದಿಟ್ಟಿದ್ದ ಪಾತ್ರೆಗಳನ್ನು ಹೊರಸಿ ಶೆಲ್ಫ್ ಅಲ್ಲಿ ಇಡತೊಡಗಿದಳು. ಇರಲಿ ಬಿಡಮ್ಮ, ಅದೆಲ್ಲ ನಾನ್ ನೋಡಿಕೊಳ್ತೀನಿ ಎಂದು ಮೂಲೆಯಲ್ಲಿದ್ದ ಸ್ಟೂಲ್ ಎಳೆದು ಹಾಕಿ ಅಲ್ಲೇ ಕೂರುವಂತೆ ಹೇಳಿದರು. ಮಾರನೇ ದಿನ ಬರಲಿರುವ ದೊಡ್ಡಮ್ಮ ಚಿಕ್ಕಮ್ಮ ಸೋದರತ್ತೆ ಎಲ್ಲರ ಬಗ್ಗೆ ಹೇಳುತ್ತಾ ಮಧ್ಯೆ ಮಧ್ಯೆ ವೀಣಾಳ ಅತ್ತೆ ಮನೆ ಬಗ್ಗೆ ವಿಚಾರಿಸಿದರು. ತನ್ನತ್ತೆ ಕೊಟ್ಟಿದ್ದ ತಿಂಡಿಗಳನ್ನು ವೀಣಾ ಅಮ್ಮನಿಗೆ ಕೊಟ್ಟಳು. ಅವಳಿಗೆ ಅಮ್ಮನ ಮಡಿಲಲ್ಲಿ ತಲೆ ಹೆರಿಸಿ ತಾನೇನು ಅತ್ತೆ ಮನೆಯಲ್ಲಿ ಪರಕೀಯಳು ಎಂದು ಹೇಳಿ ಹತ್ತುಕೊಳ್ಳಲು ಬಯಸಿದಳು. ಆದ್ರೆ ಇಲ್ಲಿ ನೋಡಿದರೆ ಇಲ್ಲೂ ಪರಕೀಯತೆ ಕಾಡುತ್ತಿತ್ತು. ಮಾರನೇ ದಿನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಟುಕೊಂಡು ಎಲ್ಲರನ್ನೂ ಆಹ್ವಾನಿಸಿದರು. ಅಪ್ಪಾಜಿ ರಿಟೈರ್ಮೆಂಟ್ ಸಲುವಾಗಿ ಇದೆಲ್ಲ ಎಂಬುದು ಅತಿಥಿಗಳಿಗೂ ಗೊತ್ತಿತ್ತು. ಈ ನೆಪದಲ್ಲಿ ಎಲ್ಲರೂ ಒಂದೆಡೆ ಸೇರಿದ್ದರು. ಎಲ್ಲರೂ ವೀಣಾಳನ್ನು ಅವಳ ಗಂಡ ಬರ್ಲಿಲ್ವೇ ಎಂದು ವಿಚಾರಿಸುವವರೇ. ಅವಳ ಅತ್ತೆ ಮನೆ ಅನುಭವ, ಹೊಸ ಸಂಸಾರದ ಬಗ್ಗೆ 6 ತಿಂಗಳಾಯ್ತಲ್ಲ, ಗುಡ್ ನ್ಯೂಸ್ ಇಲ್ವೇ ಎಂದು ಛೇಡಿಸಿದರು. ಭರ್ಜರಿ ಔತಣಕೂಟ ನಡೆದು ಎಲ್ಲರೂ ಧಾರಾಳ ಉಡುಗೊರೆ ನೀಡಿದರು. ಬಂದವರು ಹೊರಟರು. ಉಳಿದವರು
ಬಹಳ ಕಡಿಮೆ ಜನ. ಅಪ್ಪಾಜಿ ಮುಖದಲ್ಲಿ ಕೃತಕ ನಗು ತುಂಬಿತ್ತು. ಒಮ್ಮೊಮ್ಮೆ ಚಿಂತೆಯ ಕಾರ್ಮೋಡ ಆವರಿಸ್ತಿತ್ತು. ಚಿಕ್ಕ ಮಗಳು, ಒಬ್ಬನೇ ಮಗ ಇನ್ನೂ ಕಲಿಯುತ್ತಿದ್ದಾರೆ. ಅವರು ಸೆಟಲ್ ಆಗಿಲ್ಲ ಎಂಬ ಚಿಂತೆ ಅವರನ್ನು ಕಾಡುತ್ತಿತ್ತು. ಈಗ ಬರುವ ಪೆನ್ಷನ್ ಹಣದಲ್ಲಿ ಸಂಸಾರ ನಡೆಯಬೇಕಿತ್ತು. ಮಾರನೇ ದಿನ ಅಪ್ಪಾಜಿ ಕ್ಯಾಟರಿಂಗ್ನವರಿಗೆ ಲೆಕ್ಕ ಚುಕ್ತಾ ಮಾಡುತ್ತಿದ್ದರು. ಚಿಕ್ಕಮ್ಮ, ಅತ್ತೆಯರು ಸಹ ಹೊರಟು ಬಿಟ್ಟರು. ಅತಿಥಿಗಳು ಹೊರಟ ಮೇಲೆ ಮನೆ ಬಿಕೋ ಎನ್ನುವಂತೆ ಮೌನವಾಯಿತು. ಈ ಇಡೀ ಫಂಕ್ಷನ್ನಲ್ಲಿ ನೀತಾ, ರಾಜು ಯಾವ ಆಸಕ್ತಿಯನ್ನು ತೋರಿಸದೆ ಸುಮ್ಮನೆ ಓಡಾಡುತ್ತಿದ್ದುದನ್ನು ವೀಣಾ ಗಮನಿಸಿದ್ದಳು. ಅವರು ಅತಿಥಿಗಳ ಜೊತೆ ಸೇರಿ ಹರಟೆಯಲ್ಲಿ ತೊಡಗಿದ್ದರು. ಒಮ್ಮೊಮ್ಮೆ ವೀಣಾ ಗಮನಿಸಿದಾಗ ರಾಜು ಪಕ್ಕದ ಮನೆಯ ಹುಡುಗಿ ಟೀನಾ ಜೊತೆ ಕಣ್ಸನ್ನೆ ಮೂಲಕ ಮಾತನಾಡುತ್ತಿರುವುದು ತಿಳಿಯಿತು. ಅವರಿಬ್ಬರಿಗೂ ತಮ್ಮ ಓದು, ಕೆರಿಯರ್, ಜವಾಬ್ದಾರಿ ಯಾವುದರ ಬಗ್ಗೆಯೂ ಗಮನವೇ ಇರಲಿಲ್ಲ. ಈ ವಯಸ್ಸಿನಲ್ಲಿ ಇಂತಹ ಹುಡುಗಾಟಿಕೆ ಸಹಜ ಎಂದು ನಿರ್ಲಕ್ಷಿಸಿದರು. ಯಾಕೋ ಯಾವುದು ಸರಿ ಇಲ್ಲ ಅನಿಸಿತು. ನೀತಾ, ರಾಜು ಹೊರಗೆ ಹೊರಟಿದ್ದರು. ಮನೆ ಕೋಣೆಯಲ್ಲಿ ಸಿನಿಮಾ ಸ್ಟಾರ್ಗಳ ಪೋಸ್ಟರ್ಗಳು ತುಂಬಿದ್ದವು. ಅಮ್ಮ ಅಪ್ಪಾಜಿ ಮಲಗಿದ್ರು. ಫಂಕ್ಷನ್ ಮುಗಿದು ಮನೆಯನ್ನು ಓರಣವಾಗಿಡೋಣ ಎಂದು ವೀಣಾ ಒಂದು ಕಡೆಯಿಂದ ಎಲ್ಲವನ್ನು ಸರಿಪಡಿಸತೊಡಗಿದಳು. ತನ್ನ ಕೋಣೆಗೆ ಹೋಗಿ ವೀಣಾ ವಾರ್ಡ್ರೋಬ್ ತೆರೆದು ನೋಡಿದರೆ ಅದರ ತುಂಬಾ ನೀತಾ, ರಾಜುರ ಬಟ್ಟೆಗಳೇ ತುಂಬಿದ್ದವು. ಅವಳು ತನ್ನ ಟ್ರಂಕ್ ಎಲ್ಲಿ ಎಂದು ನೋಡಿದಾಗ ಅದಾಗಲೇ ಅಟ್ಟ ಸೇರಿತ್ತು. ಇನ್ನೊಂದ್ರಲ್ಲಿ ಅವಳ ಬುಕ್ಸ್ ಇದ್ದವು. ತನ್ನ ವಸ್ತುಗಳಿಗೂ ವ್ಯಕ್ತಿತ್ವಕ್ಕೂ ಈ ಮನೆಯಲ್ಲಿ ಇಷ್ಟೇ ಮನ್ನಣೆ ಎಂದು ಗೊತ್ತಾಯಿತು. ಎಲ್ಲವನ್ನೂ ಸರಿಪಡಿಸಿ ಮತ್ತೆ ಅವಳು ಬಾಲ್ಕನಿಗೆ ಬಂದಾಗ ನೀತಾ ಅದೇ ಹುಡುಗನ ಜೊತೆ ಬೈಕ್ನಿಂದ ಇಳಿದು ಕೈ ಬೀಸುತ್ತಾ ಹೊಳಬಂದಳು. ಎದುರಿಗೆ ವೀಣಾ ಕಾಣಿಸಿದಾಗ ನೀತಾಳಿಗೆ ಎದೆ ದಸಕ್ಕೆಂದಿತು. ಏನೂ ಗಮನಿಸದವಳ ಹಾಗೆ ತನ್ನ ಕೋಣೆಗೆ ಹೊರಟು ಹೋದಳು. ಅದೇ ಸಮಯ ರಾಜು ಮೊಬೈಲ್ನಲ್ಲಿ ಯಾರೊಂದಿಗೋ ವಿಡಿಯೋ ಚಾಟ್ನಲ್ಲಿದ್ದ. ವೀಣಾಳನ್ನು ನೋಡಿದ ತಕ್ಷಣ ಫೋನ್ ಆಫ್ ಮಾಡಿ ಅಲ್ಲಿ ನಿಲ್ಲಲಾರದೆ ಕೋಣೆಯ ಕಡೆ ನಡೆದ. ವೀಣಾ ರಾಜು ರಾಜು ಎಂದು ಕರೆಯುತ್ತಿದ್ದರೂ ಅವಳತ್ತ ಕಿವಿಗೊಡಲಿಲ್ಲ. ಈಗ ವೀಣಳಿಗೂ ಬಹಳ ಕಸಿವಿಸಿ ಎನಿಸಿತು. ಆದರೂ ಏನೂ ನಡೆದಿಲ್ಲ ಎಂಬಂತೆ ಸಂಭಾಳಿಸಿಕೊಂಡು ಇಬ್ಬರು ಹಾಲ್ಗೆ ಬರುವಂತೆ ಕೂಗಿ ಕರೆದಳು. ಬರಲೋ ಬೇಡವೋ ಎಂಬಂತೆ ಇಬ್ಬರು ಅಲ್ಲಿಗೆ ಬಂದರು. ಇಬ್ಬರನ್ನು ಕೂರಿಸಿಕೊಂಡು ಪ್ರೀತಿಯಿಂದ ವೀಣಾ ಅವರ ವಿದ್ಯಾಭ್ಯಾಸದ ಬಗ್ಗೆ, ಪರೀಕ್ಷೆ ತಯಾರಿ ಬಗ್ಗೆ ವಿಚಾರಿಸಿದಳು. ಇಬ್ಬರು ಏನೋ ಒಂದು ಹೇಳಿ ಅಲ್ಲಿಂದ ತಕ್ಷಣ ಸರಿಯಲು ನೋಡಿದರು. ವೀಣಾ ರಾಜು ಕಡೆ ತಿರುಗಿ, ಯಾವುದದು ಹೊಸ ಮೊಬೈಲ್ ರಾಜು? ಅಪ್ಪಾಜಿ ಯಾವಾಗ ಕೊಡಿಸಿದ್ರು? ಅಪ್ಪಾಜಿ ಎಲ್ಲಿಂದ ಇಂಥ ಸ್ಮಾರ್ಟ್ ಫೋನ್ ಕೊಡಿಸಲು ಸಾಧ್ಯ? ಯಾವುದೋ ಬೇಕರ್ ಬೇಸಿಕ್ ಫೋನ್ ಇತ್ತು. ಮೊನ್ನೆ ಸುಶೀಲತ್ತೆ ಮಗ ಕಿರಣ್ ಐಫೋನ್ ತಗೊಂಡಾಗ ಅವನ ಈ 6 ತಿಂಗಳ ಫೋನ್ ನಂಗೆ ಕೊಟ್ಟ. ನಾನೇ 4G ಸಿಮ್ಗೆ ಬದಲಾಯಿಸಿ ಹಾಕಿಸಿಕೊಂಡೆ ಎಂದ ರಾಜು. ಯಾರು ಹಾಗೆ ಕೊಟ್ಟದ್ದು ಅಂತ ಕೈ ನೀಡಿ ತೆಗೆದುಕೊಳ್ಳುವುದೇ? ಅತ್ತೆ ಏನು ಅಂದುಕೊಂಡಾರು? ನನಗಾದ್ರೂ ಒಮ್ಮೆ ಫೋನ್ ಮಾಡಿ ಹೇಳ್ಬೋದಿತ್ತು. ಅಪ್ಪಾಜಿಗೆ ನೀನ್ ಹೇಳೇ ಇಲ್ವಾ ಅನ್ಸುತ್ತೆ. ಈಗ ಅವ್ರು ನಿಂಗೆ ಇದೇ ಮಾತು ಹೇಳ್ತಿದ್ರು. ಇದನ್ನು ಕೇಳಿ ಈ ಭಾಷಣ ಬಿಗಿಯಲಿಕ್ಕ ನನ್ನನ್ನು ಕರೆಸಿದ್ದೆ ಎಂಬಂತೆ ರಾಜು ಮುಖ ಸುಂಡರಿಸಿದ. ಆಗ ವೀಣಾ ತುಸು ಸಿಟ್ಟಾಗಿ, ನೋಡ್ತಾ ಇದ್ದೀನಿ, 6 ತಿಂಗಳಲ್ಲಿ ನೀವಿಬ್ಬರು ಬಹಳ ಬದಲಾಗಿದ್ದೀರಿ ಎನ್ನುತ್ತಾ ನೀತಾ ಕಡೆ ತಿರುಗಿ, ನೀತಾ, ಯಾರಮ್ಮ ಹುಡುಗ ನಿನ್ನ ಡ್ರಾಪ್ ಮಾಡಿ ಹೋದವನು? ನೀತಾ ಸಿಡಲನೆ ಸುಡುಕಿದಳು. ಏನಾಯ್ತಕ್ಕ ಈಗ ಅದಕ್ಕೆ? ಅವನ್ ರೋಮಿ. ಕಾಲೇಜ್ನಲ್ಲಿ ನನ್ ಜೊತೆ ಓದ್ತಾನೆ. ಸ್ಪೆಷಲ್ ಕ್ಲಾಸ್ ಮುಗಿಸಿ ಬರಲು ತಡವಾಯ್ತು ಅಂತ ನಾನು ಡ್ರಾಪ್ ಮಾಡಿ ಹೋದ. ಅವಳನ್ನು ಶಾಂತಗೊಳಿಸುತ್ತಾ, ನೋಡು ನೀತಾ, ಇಂಥ ವಿಷಯಗಳಿಗೆ ನೀನಿನ್ನು ತುಂಬಾ ಚಿಕ್ಕವಳು, ಬಹಳ ಮುಗ್ಧ. ನೀವಿಬ್ಬರು ಇನ್ನು ಓದು ಪೂರೈಸಿಲ್ಲ. ಅದರ ಕಡೆ ಗಮನ ಕೊಡಿ. ರಾಜು, ರಾತ್ರಿ 2 ಗಂಟೆ ಹೊತ್ತಿಗೆ ನಾನ್ ನೀರು ಕುಡಿಯಲು ಎದ್ದಾಗ ನಿನ್ನ ಕೋಣೆಯಲ್ಲಿ ಇನ್ನೂ ಲೈಟ್ ಉರಿಯುತ್ತಿತ್ತು. ಬಹುಶಃ ಪರೀಕ್ಷೆಗೆ ತಯಾರಿ ನಡೆಸಿದ್ದಿ ಅಂದ್ಕೊಂಡ್ರೆ ಯಾವುದೋ ಇಂಗ್ಲಿಷ್ ಸಿನಿಮಾ ನೋಡ್ತಾ ಕೂತಿದ್ದಿ. ಅಪ್ಪಾಜಿ ನಿಮ್ಮಿಬ್ಬರ ಬಗ್ಗೆ ಎಷ್ಟು ಭರವಸೆ ಇಟ್ಟುಕೊಂಡಿದ್ದಾರೆ ಗೊತ್ತಾ? ಇದೆಲ್ಲ ಗೊತ್ತಾದ್ರೆ ಬಹಳ ನೊಂದ್ಕೊಳ್ತಾರೆ. ಇಬ್ಬರು ನಿಮ್ಮ ಓದಿನ ಕಡೆ ಸಂಪೂರ್ಣ ಗಮನ ಕೊಡಿ. ರಾಜು ಅವಳ ಮಾತು ತಡೆಯುತ್ತಾ, ಅಕ್ಕ, ಈಗ ನಾವು ಅಂಥದ್ದೇನು ಮಾಡಿಬಿಟ್ಟೆ ಅಂತ ನೀನ್ ಇಷ್ಟು ದೊಡ್ಡ ಭಾಷಣ ಬಿಗಿತಿದ್ದಿ? ನೀತಾ ತಾನೇನು ಕಡಿಮೆ ಇಲ್ಲ ಎಂಬಂತೆ, ಅಕ್ಕ, ನಿನ್ನ ಈ ಜೋರು ಜಬರ್ದಸ್ತ್ ನಿಮ್ಮ ಅತ್ತೆ ಮನೆಗೆ ಕಟ್ಟಿಡು. ನಾವು ಇನ್ನು ಹೈಸ್ಕೂಲ್ ನಲ್ಲಿ ಇದ್ದೀವಿ ಅಂದ್ಕೊಂಡ್ಯಾ? ಇದನ್ನೆಲ್ಲ ಕೇಳಿ ವೀಣಳಿಗೆ ಶಾಕ್ ತಗಲಿದಂತಾಯ್ತು. ಇವರೇ ನನ್ನ ಈ ಹಳೆಯ ಒಡ ಹುಟ್ಟಿದವರೇ. ಇಬ್ಬರು ಕಲಿಕೆಯಲ್ಲಿ ಅಷ್ಟಕ್ಕಷ್ಟೇ. ತಾನು ತನ್ನ ಓದು ಮುಗಿಸಿ ಇವರಿಗೆ ಪಾಠ ಕಲಿಸಿದ್ದರಿಂದಲ್ಲವೇ ಕನಿಷ್ಠ ಅಂಕ ಪಡೆದು ಮುಂದಿನ ತರಗತಿ ಸೇರುತ್ತಿದ್ದರು. ಹಾಗೆಲ್ಲ ಈ ಅಕ್ಕ ಬೇಕಾಗಿತ್ತಲ್ಲವೇ? ಇವರುಗಳ ಗಲ್ಲಟೆ ಕೇಳಿ ಕೆಳಗೆ ಮಲಗಿದ್ದ ಅಮ್ಮ ಮಾಡಿಯೇರಿ ಮೇಲೆ ಓಡಿ ಬಂದರು. ಮಕ್ಕಳು ವಿವಾದ ನಡೆಸುತ್ತಿರುವುದನ್ನು ಕಂಡು ಏನಾಯ್ತು, ಏನಿದು ಗಲಾಟೆ ಎಂದರು. ವೀಣಾ ಏನಾದ್ರೂ ಹೇಳೋ ಮೊದಲೇ ನೀತಾ ಜೋರಾಗಿ ಕಿರ್ಚಿದಳು. ಇನ್ನೇನಾಗ್ಬೇಕಮ್ಮ, ಈ ವೀಣಕ್ಕ ಬಂದಾಗಿನಿಂದ CID ಕೆಲಸ ಮಾಡುವುದೇ ಆಗೋಗಿದೆ. ಯಾರು ಎಲ್ಲಿಗೆ ಹೋಗ್ತಾರೆ, ಯಾರು ಏನ್ ಮಾಡ್ತಿದ್ದಾರೆ, ಇದರ ವಿಚಾರಣೆ ನಡೀತಿದೆ. ನಾವು ಇರೋದ್ರಲ್ಲಿ ಹೇಗೂ ಸಂತೋಷವಾಗಿದ್ದೇವಲ್ಲ, ಅದು ಈ ಅಕ್ಕಂಗೆ ಸಹಿಸೋಕಾಗ್ತಿಲ್ಲ. ರಾಜು ಹೇಳಿದ. ಅಮ್ಮ, ಈಗ ಕಾಲ ಬದಲಾಗಿದೆ. ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಿದ್ದೇವೆ. ಅಕ್ಕ ಮಾತ್ರ ನಮ್ಮನ್ನು ಇನ್ನು ಪ್ರೈಮರಿ ಶಾಲೆ ಮಕ್ಕಳು ಅಂದ್ಕೊಂಡಿದ್ದಾಳೆ. ನಮ್ಮಿಂದ ಅಕ್ಕಂಗೆ ಏನ್ ತೊಂದರೆ, ನನಗಂತೂ ಅರ್ಥವಾಗ್ತಿಲ್ಲ ಎಂದು ದಾಪುಕಾಲು ಹಾಕುತ್ತಾ ಅವನು ಕೆಳಗೆ ಸರಿದು ಹೋದ. ಅಮ್ಮ ಯಾರಿಗೆ ಏನ್ ಹೇಳುವುದು
ಎಂಬ ಕಸಿಮಿಸಿಗೆ ಒಳಗಾಗಿ ನೀನ್ ಅಡಿಯಮ್ಮ ಕೆಳಗೆ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನೀನ್ಯಾಕೆ ಅವ್ರ ಹೊಸಬರಿಗೆ ಹೋಗ್ಬೇಕು, ನಿನ್ನ ಅತ್ತೆ ಮನೆ ಸುಧಾರಿಸಿಕೊಂಡು ನಿನ್ನ ಕಷ್ಟ ಸುಖ ನೋಡು ಎಂದು ಬಹುತೇಕ ಅವಳ ಕೈ ಹಿಡಿದೆಳೆದರು. ಯಾರೂ ವೀಣಾಗೆ ಮಾತನಾಡುವ ಅವಕಾಶವನ್ನೇ ಕೊಡ್ಲಿಲ್ಲ. ಅಪಮಾನದಿಂದ ಅವಳ ಕಣ್ಣು ತುಂಬಿತು. ಅಸಲಿ ಅಪ್ಪಾಜಿ ಕೂಡ ಮೇಲೆ ಬಂದಿದ್ದರು. ಏನನ್ನು ವಿಚಾರಿಸದೆ ಕ್ಷಣಾರ್ಧದಲ್ಲಿ ಎಲ್ಲವನ್ನು ಗ್ರಹಿಸಿ ವೀಣಾಳ ಕೈ ಹಿಡಿದು ನಿಧಾನವಾಗಿ ಮೆಟ್ಟಿಲಿಳಿಯುತ್ತಾ ತಮ್ಮ ಕೋಣೆಗೆ ಕರೆದೊಯ್ದರು. ಅವಳ ಸುದೀರ್ಘ ಮೌನ ನೋಡಿ ಅಪ್ಪಾಜಿ ಏನೂ ವಿಚಾರಿಸಲಿಕ್ಕೆ ಹೋಗಲಿಲ್ಲ. ಮಗಳೇ ಸಮಾಧಾನಗೊಳ್ಳಲಿ ಎಂದು ಸುಮ್ಮನಾದರು. ಅರ್ಧ ಗಂಟೆ ಮೌನವಾಗಿ ಅಲ್ಲಿದ್ದವಳು ನಂತರ ಮೆಲ್ಲಗೆ ಎದ್ದು ವೀಣೆ ತನ್ನ ಕೋಣೆಗೆ ಹೋಗಿ ಮಲಗಿಬಿಟ್ಟಳು. ಎಷ್ಟೋ ಹೊತ್ತಾದ ಮೇಲೆ ಅವಳು ಎದ್ದು ಬಂದಾಗ ಸಂಜೆ 7 ದಾಟಿತ್ತು. ಔಪಚಾರಿಕವಾಗಿ ಅಮ್ಮನ ಜೊತೆ ಮಾತನಾಡಿ ನಂತರ ತನ್ನ ಕೋಣೆ ಸೇರಿದಳು. ಯಾರೂ ಊಟಕ್ಕೆ ಹೇಳುವ ಲಕ್ಷಣವೇ ಇರಲಿಲ್ಲ. ಕೊನೆಗೆ ಅಮ್ಮ ತಾವಾಗಿ ಒಬ್ಬೊಬ್ಬರನ್ನೇ ಎಬ್ಬಿಸಿದರು. ನೀತಾರಾಜು ಉಂಡಶಾಸ್ತ್ರ ಮಾಡಿ ಬೇಗ ಮಲಗಿಬಿಟ್ಟರು. ಅಮ್ಮ ಅಪ್ಪಾಜಿ ಮತ್ತೆ ಮತ್ತೆ ಕರೆದರು. ವೀಣಾ ಊಟ ಬೇಡ, ಹಸಿವಿಲ್ಲ ಎಂದು ನೀರು ಕುಡಿದು ಹಾಗೆ ಮಲಗಿಬಿಟ್ಟಳು. ಅಮ್ಮ ಅಪ್ಪಾಜಿ ಸಹ ಬೇಸರದಿಂದ ಹಾಗೆ ಮಲಗುವಂತಾಯಿತು. ಮಾರನೇ ದಿನ ಬೆಳಿಗ್ಗೆ ಹಿಂದೆ ಮಾಡುತ್ತಿದ್ದಂತೆ ಅಮ್ಮ ಹೇಳುವ ಮುಂಚೆ ವೀಣಾ ತಾನೇ ಎದ್ದು ಡಿಕಾಕ್ಷನ್ ಹಾಕಿ ಬೀದಿ ಬಾಗಿಲಿಗೆ ನೀರು ಚಿಮುಕಿಸಿ ರಂಗೋಲಿ ಹಾಕಿ ಹಾಲು ತಂದಳು. ಕಾಫಿ ಬೆರೆಸಿ ಎಲ್ಲರಿಗೂ ತಾನೇ ಹೋಗಿ ಕೊಟ್ಟು ಬಂದಳು. ತುಟಿಗಳ ಮೇಲೆ ಕೃತಕ ನಗು ತಂದುಕೊಂಡು ಏನು ಹಾಗೆಯೇ ಇಲ್ಲ ಎಂಬಂತೆ ಸಹಜವಾಗಿ ವರ್ತಿಸಲು ಪ್ರಯತ್ನಿಸಿದಳು ವೀಣಾ. ಅಮ್ಮನ ಬಳಿ ಬೇಕೆಂದೇ ಹೆಚ್ಚಿಗೆ ಮಾತನಾಡುತ್ತಾ ತನ್ನ ಅತ್ತೆ ಮನೆ ವಿಚಾರ, ಮೈದುನ ರವಿಯ ತುಂಟತನ, ನಾದಿನಿಯ ಕತಿ ಇತ್ಯಾದಿ ಉತ್ಪ್ರೇಕ್ಷೆ ಮಾಡಿ ಹೇಳತೊಡಗಿದಳು. ಹೀಗೆ ಮಾತುಕತೆ ನಡೆಯುತ್ತಿದ್ದಾಗ ನೀತಾ ಕಾಲೇಜ್ಗೆ ಹೋಗಲೆಂದು ಸಿದ್ಧಳಾಗಿ ಬಂದಳು. ಅರೆ ನೀತಾ, ಇವತ್ತು ಬೇಗ ಕಾಲೇಜ್ಗೆ ಹೊರಟಿಯಾ? ಇದು ಬೇಗ, ನಿಂಗಿಷ್ಟವಾದ ದಿಢೀರ್ ದೋಸೆ ಮಾಡಿಕೊಡ್ತೀನಿ, 2 ತಿಂದು ಹೊರಡುವೆಯಂತೆ ಎಂದು ವೀಣಾ ಸ್ನೇಹಭರಿತಳಾಗಿ ನುಡಿದು ಅಡುಗೆ ಮನೆ ಕಡೆ ನಡೆದಳು. ಅದು ತನಗೆ ಹೇಳಿದ್ದೇ ಅಲ್ಲವೇನು ಎಂಬಂತೆ ಅಮ್ಮ ಕಾಲೇಜ್ಗೆ ಹೊರಟೆ, ಸಂಜೆ ಬರೋದು ಸ್ವಲ್ಪ ತಡವಾಗುತ್ತೆ ಎಂದು ಅಮ್ಮನಿಗೆ ಬಾಯಿ ಎನ್ನುತ್ತಾ ನೀತಾ ಹೊರಟೇ ಬಿಟ್ಟಳು. ವೀಣಾ ಹಾಗೂ ಅಮ್ಮ ಮುಖ ಮುಖ ನೋಡಿಕೊಂಡದೇ ಬಂತು. ಮಹಾರಾಯ ತಮ್ಮನಾದರೂ ತಿಂಡಿ ತಿನ್ನಲಿ ಎಂದು ದಿಢೀರ್ ದೋಸೆಗೆ ಬೇಗ ಸಿದ್ಧಪಡಿಸಿಕೊಂಡ ವೀಣಾ ಎಲ್ಲರಿಗೂ ದೋಸೆ ಚಟ್ನಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ತಂದಿರಿಸಿದಳು. ಅಮ್ಮ ಅಪ್ಪ ಬೇಗ ಬಂದು ಕುಳಿತರು. ಬರಲೋ ಬೇಡವೋ ಎಂದು ಬಂದ ರಾಜು. ಅವನು ಯಾರೊಂದಿಗೂ ಮಾತನಾಡಲಿಲ್ಲ. ಬೇಗ ತಿಂದು ತಟ್ಟೆಯಲ್ಲೇ ಕೈ ತೊಳೆದು, ಅಮ್ಮ ಬರ್ತೀನಿ, ಕಾಲೇಜ್ಗೆ ತಡವಾಯ್ತು, ಅಕ್ಕನ ಸಂಜೆ ಬಸ್ಗೆ ಕಳಿಸುವಾಗಿದ್ರೆ ನನ್ನ ಮೊಬೈಲ್ಗೆ ಫೋನ್ ಮಾಡು ಎಂದು ಅಮ್ಮನಿಗೆ ಮಾತ್ರ ಹೇಳಿ ಹೊರಟೇ ಬಿಟ್ಟ. ತಮ್ಮ ತಂಗಿಯರ ವರ್ತನೆ ವೀಣಳಿಗೆ ಅಪಾರ ನೋವು ತಂದಿತ್ತು. ಈ ಅತಿ ಆಧುನಿಕ ವಿಚಾರಧಾರಿಯವರು ತಪ್ಪು ಹೆಜ್ಜೆ ಇರಿಸಬಾರದು, ಅದರಿಂದ ಅವರ ಭವಿಷ್ಯಕ್ಕೊಂದು ಕಪ್ಪು ಚುಕ್ಕೆ ಬರಬಾರ್ದೆಂದು ಅವರ ಹಿತ ಬಯಸಿದರೆ ಅವರು ಪರಕೀಯವಾಗಿ ದೂರ ನಿಂತಿದ್ರು. ವೀಣಾ ತಕ್ಷಣ ತನ್ನ ಕೋಣೆಗೆ ಹೋಗಿ ತನ್ನ ಲಗ್ಗೇಜ್ ಇದ್ದ 2 ದೊಡ್ಡ ಹೇರ್ ಬ್ಯಾಗ್ ತಂದಳು. ಕೆಲವನ್ನು ಕೆಲಸದವಳಿಗೆ ಕೊಟ್ಟಿದ್ದಳು. ಒಂದಿಷ್ಟು ಬುಕ್ಸ್ ಇತ್ತು, ಅದನ್ನ ಅಮ್ಮನ ಪೆಟ್ಟಿಗೆಯಲ್ಲಿಟ್ಟಳು. ನಂತರ ಅಪ್ಪ ಅಮ್ಮನಿಗೆ ಇಷ್ಟವಾಗುವಂತ ಅಡಿಗೆ ಮಾಡಿಟ್ಟಳು. ಅವಳು ಅಡಿಗೆ ಮನೆಯಿಂದ ಹೊರ ಬಂದಾಗ ಅಮ್ಮ ಕೂಗಿದರು, ವೀಣಾ ಇಲ್ಲಿ ಬಂದು ನೋಡು, ನಿಂಗಿದ್ರಲ್ಲಿ ಏನ್ ಬೇಕೋ ತೆಗೆದುಕೊಳ್ಳಮ್ಮ ಎಂದು ಅಪ್ಪಾಜಿಗೆ ರಿಟೈರ್ಮೆಂಟ್ ಫಂಕ್ಷನ್ ಅಲ್ಲಿ ಬಂದಿದ್ದ ಉಡುಗೊರೆಗಳನ್ನೆಲ್ಲ ಹರಡಿಕೊಂಡು ಕುಳಿತಿದ್ದರು. ನಿನ್ನನ್ನು ಕಳಿಸಿಕೊಡಲು ತಯಾರಿ ಆಗಬೇಕಿತ್ತಲ್ಲಮ್ಮ, ಅದಕ್ಕೆ ನಿನ್ನನ್ನು ಕೇಳಿಕೊಂಡೇ ಪ್ಯಾಕಿಂಗ್ ಮಾಡಿಸೋಣ ಅಂತ ಇದ್ದೆ ಎಂದರು. ತನಗೊಂದು ಮಾತು ಹೇಳದೆ ಅಮ್ಮ ತನ್ನ ತವರಿನಿಂದ ಸಾಗ ಹಾಕುತ್ತಿದ್ದಾಳೆ ಎಂದು ವೀಣಾಳ ಮನಸ್ಸಿಗೆ ಬಹಳ ಪಿಚ್ಚೆನಿಸಿತು. ಅವಳಿಗೆ ದುಃಖ ಹೆಚ್ಚಾಯಿತು. 2 ದಿನಗಳ ಮಟ್ಟಿಗಾದ್ರೂ ತವರಿನಲ್ಲಿ ನೆಮ್ಮದಿಯಾಗಿರೋಣ ಎಂದು ಬಂದಿದ್ರೆ 4ನೇ ದಿನವೇ ತಾಯಿ ಹೊರಡಿಸುವ ತಯಾರಿಯಲ್ಲಿದ್ದಾರೆ. ಅಮ್ಮ ಎಷ್ಟಾದ್ರೂ ಅನುಭವಿ. ಬೆಳೆದ ಮಕ್ಕಳ ನಡುವೆ ಹೆಚ್ಚುತ್ತಿರುವ ಟೆನ್ಷನ್ ಗಮನಿಸಿಕೊಂಡು ಅದು ಹೆಚ್ಚಿನ ಬಿರುಕಾಗಬಾರದು ಎಂದು ತನ್ನನ್ನು ಊರಿಗೆ ಹೊರಡಲು ಸೂಚಿಸಿದ್ದಾರೆ ಎಂದು ಅರಿತಳು. ತನ್ನ ಮನದ ನಿರಾಸೆ ಮುಖದಲ್ಲಿ ಕಾಣಿಸಬಾರದೆಂದು ಎಚ್ಚರಿಕೆ ವಹಿಸಿದ ವೀಣಾ ಕುಳಿತಳು. ಈಗಷ್ಟೇ 6 ತಿಂಗಳ ಹಿಂದೆ ಅತ್ತೆ ಮನೆಗೆ ಕಳಿಸುವಾಗ ಅಷ್ಟೊಂದು ಸಾಮಗ್ರಿ ಕೊಟ್ಟಿದ್ದೆ, ಸಾಕು ಬಿಡಮ್ಮ, ಇದೆಲ್ಲ ಯಾಕೆ ಬೇಕು? ಅಮ್ಮ ಅದಕ್ಕೇನು ಮಹತ್ವ ಕೊಡದೆ ಅದರಲ್ಲಿ ಬೆಸ್ಟ್ ಎನಿಸಿದ ಎತ್ತಿಟ್ಟು ಪ್ಯಾಕ್ ಮಾಡಿದರು. ನೀನೇನು ಹೇಳಿಬಿಟ್ಟಿಯಮ್ಮ ಏನು ಬೇಡ ಅಂತ, ಆದ್ರೆ ಮದುವೆ ಆದ್ಮೇಲೆ ಮೊದ್ಲ ಸಲ ತವ್ರಿಗೆ ಮಗಳು ಬಂದ್ರೆ ಬರಿಗೈಲಿ ಆಗಿ ಕಳಿಸುವುದು ಸರಿಯೇ? ನಿಮ್ಮ ಅತ್ತೆ ಮನೆಯವರು ಇದೇನು ಬರಿಗೈಲಿ ಬಂದು ಬಿಟ್ಟೆ ಅಂದ್ರೆ ನಮಗೆ ತಾನೆ ಅಪವಾದ. ಏನು ಜವಾಬು ಕೊಡದಿರುವುದೇ ಉತ್ತಮ ಎಂದು ವೀಣಾ ಭಾವಿಸಿದಳು. ಕೆಲವು ಗೃಹೋಪಯೋಗಿ ವಸ್ತುಗಳು ಹುಲಿದವು. ಜವಳಿ ಆಗಿತ್ತು. ವೀಣಾ ಎಲ್ಲವನ್ನು ತನ್ನ ಲಗೇಜ್ಗೆ ಹಾಕಿಬಿಟ್ಟಳು. ಅವಳಿಗೆ ಅರಿವಿಲ್ಲದೆ ಕಣ್ತುಂಬಿ ತುಳುಕಿತು. ಆಗ ಅವಳ ಕೋಣೆಯಲ್ಲಿ ಯಾರೂ ಇಲ್ಲದು ಒಳ್ಳೆದೇ ಆಯಿತು. ಅವಳು ಸೂಟ್ಕೇಸ್ ತೆರೆದಾಗ ಊರಿನಿಂದ ತಂದಿದ್ದ ಬಟ್ಟೆಗಳು ಬಳಸದೆ ಹಾಗೇ ಇದ್ದವು. ಇವಳನ್ನು ಅಣಕಿಸಿದಂತಾಯ್ತು. ಸರಿ, ಈ ಚಿಂತೆ ಎಲ್ಲ ಬಿಟ್ಟು ಪ್ರಿಯ ಗೆಳತಿ ಚಿತ್ರಳನ್ನಾದರೂ ಮಾತನಾಡಿಸೋಣೆಂದು ಅವಳಿಗೆ ಫೋನ್ ಮಾಡಿದಳು. ಆದ್ರೆ ಅವಳು ಯಾವುದೋ ಮದುವೆ ಫಂಕ್ಷನ್ಗಾಗಿ ನೆಂಟರ ಊರಿಗೆ ಹೋಗಿದ್ದಳು.
ಅವಳಿಗೆ ಇಲ್ಲಿ ಸಮಯ ಕಳೆಯುವುದೇ ಕಷ್ಟವಾಯಿತು. ತವರಿಗೆ ಹೋಗಬೇಕೆಂದು ಎಷ್ಟು ಆಸೆಯಿಂದ ಇದ್ದಳು. ಈಗ ಇಲ್ಲಿ ಒಂದೊಂದು ಕ್ಷಣ ಕಳೆಯುವುದು ಯುಗವಾಯಿತು. ಅದಾದ್ಮೇಲೆ ಅವಳು ಅಪ್ಪಾಜಿ ಕೋಣೆಗೆ ಹೋಗಿ ಮುಂದೆ ಅವರು ಏನ್ ಪ್ಲಾನ್ ಮಾಡಿದ್ದಾರೆ ಎಂದು ವಿಚಾರಿಸಿದಳು. ಮೂಲ ಆದಾಯ ಇಲ್ಲ, ರಿಟೈರ್ ಆಯ್ತು ಅಂತ ಕಾಲ್ ಚಾಚಿ ಕೂರು ಆಗಿಲ್ಲ. ಆ ನಿರಾಶೆಯಲ್ಲಿ ಮುಳುಗಿದ್ದರು. ದುಬಾರಿ ಬೆಲೆ ತೆತ್ತು ಸಾಮಗ್ರಿ ಕೊಳ್ಳುವ ಈ ಕಾಲದಲ್ಲಿ ಕೇವಲ ಪೆನ್ಷನ್ ಒಂದನ್ನೇ ನಂಬಿಕೊಂಡು ದಿನ ದೂಡುವುದು ಹೇಗೆ? ಹಿಂದಿನಿಂದಲೂ ಅವರು ಮಿತಭಾಷಿ, ಗಂಭೀರ ಸ್ವರೂಪದ ಸ್ವಾಭಿಮಾನಿ. ಎಲ್ಲಾದರೂ ಖಾಸಗಿಯಾಗಿ ಒಂದೆರಡು ಕಡೆ ಪಾರ್ಟ್ ಟೈಮ್ ಅಕೌಂಟೆಂಟ್ ಕೆಲಸ ಹುಡುಕಬೇಕಾಗಿತ್ತು. ವೀಣಾ, ಪೆನ್ಷನ್ ಒಂದನ್ನೇ ನೆಚ್ಚಿಕೊಂಡರೆ ಲಾಭವಿಲ್ಲ. ಆದ್ರೆ ಈಗ ಎಲ್ಲಾ ಕಡೆ ರೆಕಮೆಂಡೇಶನ್ ಕಾಲ. ಈ ವಯಸ್ಸಿನಲ್ಲಿ ನೌಕರಿಗಾಗಿ ಯಾರ ಮುಂದೆ ಕೈ ಚಾಚಲಿ? ಇದನ್ನು ಕೇಳಿ ಅವಳಿಗೂ ಬೇಸರವಾಯಿತು. ಅವಳು ತುಸು ರೋಷದಿಂದ, ನಂಗೆ ಇಷ್ಟು ಬೇಗ ಮದ್ವೆ ಬೇಡ ಅಂತ ಎಷ್ಟು ಸಲ ಹೇಳಿದ್ದೆ ಅಮ್ಮ. ನೀನು ಆ ಮಾತು ಕೇಳಿಸಿಕೊಳ್ಳೇ ಇಲ್ಲ. ನಾನು ಓದಿದ್ದ ಹೈಸ್ಕೂಲ್ನಲ್ಲಿ ನಂಗೆ ಟೀಚರ್ ಕೆಲಸ ಸಿಕ್ತಿತ್ತು. ಅವಸರ ಪಟ್ಟು ಹಠದಿಂದ ನನ್ನನ್ನು ಒಪ್ಪಿಸಿ ಮದ್ವೆ ಮಾಡಿ ಮುಗಿಸಿದ್ದೀರಿ. ಈಗ ನೋಡಿ ಎಷ್ಟು ಕಷ್ಟ ಬಂದಿದೆ. ಎಷ್ಟು ದಿನ ಅಂತ ನಿನ್ನ ಮದ್ವೆ ಮುಂದೂಡುವುದಮ್ಮ? ಒಂದಲ್ಲ ಒಂದು ದಿನ ಹೆಣ್ಣು ಮಕ್ಕಳನ್ನು ದಾರ ಹೆರೆದು ಕಳುಹಿಸಬೇಕಲ್ವೇ? ಹೆಣ್ಣು ಮಕ್ಕಳ ಆದಾಯ ನಂಬಿಕೊಂಡು ಅವರಿಗೆ ಮದುವೆ ಮಾಡದಿರುವುದು ಧರ್ಮವೇ? ಅಪ್ಪಾಜಿ ಮಾತು ಕೇಳಿ ಅವಳ ಮನಸ್ಸು ಮತ್ತೆ ವೇದನೆಗೊಳಗಾಯಿತು. ತಾನು ಇಲ್ಲಿ ಪರಕೀಯಳು, ಅಲ್ಲಿ ಅತ್ತೆ ಮನೆಯಲ್ಲಿ ಸಲ್ಲದವಳು. ತನ್ನ ನೆಲೆಯಾದರೂ ಎಲ್ಲಿ ಎಂದು ವೀಣಾಳ ಮನಸ್ಸು ನೊಂದುಕೊಂಡಿತ್ತು. ಕಷ್ಟಪಟ್ಟು ತನ್ನ ಕಣ್ಣೀರು ಕಾಣಿಸದಂತೆ ತಡೆ ಹಿಡಿದಳು. ನಿಧಾನವಾಗಿ ಅಲ್ಲಿಂದ ಅಡುಗೆ ಮನೆಗೆ ಬಂದು ಅಮ್ಮನಿಗೆ ಸಹಾಯ ಮಾಡತೊಡಗಿದಳು. ಇರಲಿ ಬಿಡಮ್ಮ, ಇವತ್ತು ನಾಳೆ ಹೊರಡುವವಳು. ಅಲ್ಲಿಗೆ ನೀನು ಹೋದ ಮೇಲೆ ಮಾಡುವುದು ಇದ್ದೇ ಇದೆ. ಇಲ್ಲಿ 2 ಗಳಿಗೆ ಆರಾಮವಾಗಿ ಕುಳಿತಿರು ಎಂದು ಅವಳ ಕೈಗೆ ಹುರಿಗಾಳು ಕೊಟ್ಟು ಬಲವಂತವಾಗಿ ಕೂರಿಸಿದರು. ನೀತಾ ಅಂತೂ ಅಡುಗೆ ಮನೆ ಕಡೆ ತಲೆ ಹಾಕುವವಳೆಲ್ಲ. ನೀನು ಹೊರಟ ಮೇಲೆ ನಾನು ಒಬ್ಬಳೆ ಎಲ್ಲವನ್ನು ಮಾಡಿಕೊಳ್ಳುವುದು ಅಭ್ಯಾಸ ಆಗಿ ಹೋಗಿದೆ ಎಂದು ಅಡುಗೆ ಮುಂದುವರಿಸಿದಳು. ನೀತಾಳ ಪ್ರಸ್ತಾಪ ಬಂದಿದ್ದರಿಂದ ಅವಳ ಪ್ರೇಮ ಪ್ರಕರಣದ ಬಗ್ಗೆ ಹೇಳೋಣ ಎಂದು ವೀಣಾ ಬಾಯಿ ತೆರೆದವಳೆ ಮನೆಯಲ್ಲಿನ ಉದ್ವಿಗ್ನ ವಾತಾವರಣ ನೆನೆದು ಸುಮ್ಮನಾದಳು. ಅಂತೂ ಮಾರನೇ ದಿನ ಹೊರಡುವುದೆಂದು ನಿಶ್ಚಯವಾಯಿತು. ಬೆಳಿಗ್ಗೆ ಬೇಗ ಎದ್ದು ಎಲ್ಲಾ ಪ್ಯಾಕಿಂಗ್ ಮುಗಿಸಿ ಸ್ನಾನ ಮಾಡಿ ಬಂದಳು. ತವರಿನವರಿಗೆ ಬೇಡ ಎನಿಸಿರುವಾಗ ತಾನು ಬಲವಂತವಾಗಿ ಇಲ್ಲೇ ಇರುತ್ತೇನೆ ಎನ್ನುವುದು ಸರಿಯಲ್ಲ ಎಂದು ಮನಸ್ಸು ಚೀರಿತು. ಆಗ ಕನಿಷ್ಠ ತಮ್ಮ ತಂಗಿಯಾದರೂ ಉದ್ವಿಗ್ನ ವಾತಾವರಣ ಬಿಟ್ಟು ನೆಮ್ಮದಿಯಾಗಿರಲಿ ಎಂದು ಬಯಸಿದಳು. ಅಮ್ಮ ಆಗಲೇ ತಿಂಡಿ ಸಿದ್ಧಪಡಿಸಿದ್ದರು. ಕಾಫಿ ಮುಗಿಸಿ ಎದ್ದು ರೆಡಿಯಾದಳು. ರಾಜು ತಾನೇ ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಬರ್ತೀನಿ ಎಂದು ಆಟೋ ತರಲು ಹೊರಟ. ವೀಣಾ ಅಮ್ಮ ಅಪ್ಪನಿಗೆ ನಮಸ್ಕರಿಸಿ ಕುಂಕುಮ ಹಚ್ಚಿಕೊಂಡು ಅಮ್ಮ ಕೊಟ್ಟ ಉಡುಗೊರೆ ಪಡೆದಳು. ತಂಗಿಯನ್ನು ಆರ್ಥಿಕವಾಗಿ ಅಲಂಗಿಸಿಕೊಂಡು ಬೀಳ್ಕೊಂಡಳು. ಸದ್ಯ ವೀಣಾ ಬೇಗ ತೊಲಗಿದರೆ ಸಾಕು ಎಂಬಂತಾದ್ದು ತಂಗಿ ನೀತಾಳ ವ್ಯವಹಾರ. ಅಮ್ಮನಿಂದ ಬೀಳ್ಕೊಡುವಾಗ ಮತ್ತೆ ಕನ್ನಳಿಗಳು ತುಂಬಿ ಬಂದವು. ಅವರಿಬ್ಬರು ಅರಸುವಂತೆ ತಲೆ ಮೇಲೆ ಕೈ ಇರಿಸಿ ಸುಮ್ಮನಾಗುವಂತೆ ಸಮಾಧಾನ ಪಡಿಸಿದರು. ಹೆಚ್ಚಿಗೆ ಹೇಳಿಕೊಳ್ಳದೆ ಮೆಟ್ಟಿಲಿಳಿದು ಬಂದಳು. ರಾಜು ಬಂದು ಲಗೇಜ್ ಪಡೆದು ಆಟೋಗೆ ಸೇರಿಸಿದ. ಅಪ್ಪಾಜಿ ಕೆಳಗೆ ಬಂದಿದ್ರು. ಅಮ್ಮ ನೀತಾ ಮೇಲಿನ ಬಾಲ್ಕನಿಯಿಂದಲೇ ಕೈ ಬೀಸಿದರು. ವೀಣಾ ಆಟೋ ಹೇರಿ ಎಲ್ಲರಿಗೂ ಕೈ ಬೀಸಿ ಹೊರಟಳು. ರಾಜು ಬೇಗ ಹೋಗಿ ಬಸ್ ಟಿಕೆಟ್ ತಂದು ವೀಣಾಳ ಕೈಯಲ್ಲಿರಿಸಿ ಸೀಟ್ ಹುಡುಕಿ ಕೂರಿಸಿದ. ಅಕ್ಕ ಕಾಲೇಜ್ಗೆ ತಡವಾಯ್ತು ಬಾಯ್ ಎಂದು ಸರಸರ ಹೊರಟೇ ಬಿಟ್ಟ. ರಾಜು ಹೊರಟ ನಂತರ ವೀಣಾಳ ಮನಸ್ಸು ಕುಗ್ಗಿ ಹೋಯಿತು. ಸಮಯ ಎಷ್ಟು ಬೇಗ ಎಲ್ಲವನ್ನು ಮರೆಸಿ ಬಿಡುತ್ತದಲ್ಲವೇ ಎಂದು ಯೋಚಿಸಿದಳು. ನೀತಾ ರಾಜುರಿಗೆ ತಾನು ಪ್ರಿಯ ಅಕ್ಕ ಎನಿಸಿದ್ದಳು. ತನ್ನನ್ನು ಕೇಳದೆ ಅವರೇನೋ ಮಾಡುತ್ತಿರಲಿಲ್ಲ ಎಂಬುದೆಲ್ಲ ನೆನಪಾಯಿತು. ಇಂದು ತಾನು ಅವರಿಗೆ ಅಕ್ಷರಾಂಶ ಪರಕೀಯಳಾಗಿ ಹೋದೆನಲ್ಲವೇ ಎನಿಸಿತು ವೀಣಾಳಿಗೆ. ಬಸ್ ಮೈಸೂರನ್ನು ಸಮೀಪಿಸಿದಂತೆ ತಾನು 7-8 ದಿನಗಳ ಅನುಮತಿ ಪಡೆದು ತವರಿಗೆ ಹೋಗಿದ್ದೆ. ಆದರೆ ಈಗ 4 ದಿನಗಳಿಗೆ ಮರಳುತ್ತಿದ್ದೇನೆ ಎಂದರೆ ಅದಕ್ಕೇನಾದರೂ ಒಂದು ಕುಂಟು ನೆಪ ಕೊಡಲೇಬೇಕು ಎನಿಸಿತ್ತು. ಆಟೋ ಹಿಡಿದು ಮನೆ ಮುಂದೆ ಬಂದು ಹೇಳಿದಳು. ಬಾಗಿಲು ತಟ್ಟಿದಾಗ ರವಿ ಬಂದು ಬಾಗಿಲು ತೆರೆದು, ಇದೇನತ್ತಿಗೆ ಇಷ್ಟು ಬೇಗ ಬಂದು ಬಿಟ್ಟಿದ್ದೀರಿ? ಫೋನ್ ಮಾಡಿದ್ರೆ ನಾನೇ ಸ್ಟೇಷನ್ಗೆ ಬಂದು ಕರೆತರುತ್ತಿದ್ದೆ ಎಂದ. ಅವನತ್ತ ಕೃತಕ ನಗು ಬೀರುತ್ತಾ ಸೂಟ್ಕೇಸ್ ಒಳಗೆ ಇಡಲು ಹೇಳಿದಳು ವೀಣಾ. ಯಾರೋ ಬಂದ ಹಾಗಿದೆ ಎಂದು ಮಾವು ಬಂದು ನೋಡಿದರು. ವೀಣಾ ಅವರ ಪಾದ ಮುಟ್ಟಿ ಆಶೀರ್ವಾದ ಪಡೆದಳು. ಅತ್ತೆ ಮಾವನವರಿಗೂ ಅನ್ವಯಿಸುವಂತೆ ವೀಣಾ ಜೋರಾಗಿ ಹೇಳಿದ್ಲು. ಅಲ್ಲಿ ಅಪ್ಪ ಅಮ್ಮ ದಕ್ಷಿಣ ಭಾರತ ಪ್ರವಾಸಗೆಂದು 10 ದಿನಗಳ ಮಟ್ಟಿಗೆ ಹೊರಟಿದ್ದರು. ಮೊದಲೇ ಬುಕ್ಕಿಂಗ್ ಆಗಿತ್ತು. ನನ್ನನ್ನು ಹೊರಡಲು ಹೇಳಿದರು. ಇವರು ಬೇಗ ಬಂದು ಬಿಡ್ತಾರಲ್ಲ ಅಂತ ನಾನೇ ಬೇಡವೆಂದು ಹೊರಟು ಬಂದೆ ಎಂದು ವಿವರಿಸಿದಳು. ಈ ಸಕಾಲಿಕ ಸುಳ್ಳು ಹೇಳುವಾಗ ಅವಳಿಗೆ ಬೇಸರವಾಗಿತ್ತು. ಆದರೆ ವಿಧಿ ಇಲ್ಲದೆ ಪ್ರತಿಷ್ಠೆ ಕಾಪಾಡಿಕೊಂಡಳು. ನಂತರ ಅತ್ತೆಯನ್ನು ಭೇಟಿಯಾಗಿ ಯೋಗಕ್ಷೇಮ ವಿಚಾರಿಸಿದಳು. ಇವಳು ಹೋಗಿದ್ದ ಫಂಕ್ಷನ್ ಹೇಗಾಯ್ತು ಎಂದು ಅವರಿಬ್ಬರು ವಿಚಾರಿಸಿದರು. ಅರ್ಧ ಗಂಟೆ ಕಳೆದರೂ ಒಬ್ಬರಾದರೂ ಟೀ ಕುಡಿವೆಯಾ, ಪ್ರಯಾಣ ಹೇಗಿತ್ತು ಎಂದು ಅಕ್ಕರೆ ತೋರ್ಲಿಲ್ಲ. ಅದಾಗಲೇ ಸಂಜೆ 5ಕ್ಕೆ ಬಂದಿತ್ತು.
ತಾನೇ ಎದ್ದು ಕೈ ಕಾಲು ತೊಳೆದು ಟೀ ರೆಡಿ ಮಾಡಿ ತಂದು ಎಲ್ಲರಿಗೂ ಹಂಚಿದಳು. ನಾದಿನಿ ನೀಲ 2 ದಿನಗಳ ಮಟ್ಟಿಗೆ ಇಲ್ಲಿಗೆ ಬಂದಿದ್ದಳು ಎಂದು ಅತ್ತೆ ತಿಳಿಸಿದ್ದರು. ಅವಳ ಗೆಳತಿಯ ತಂಗಿ ಮದುವೆಗೆಂದು ನೀಲ ಬರಲಿದ್ದಳು. ಟೀ ಮುಗಿಸಿ ರಾತ್ರಿ ಅಡುಗೆಗೆ ಏನಾದ್ರೂ ಸಿದ್ಧಪಡಿಸಬೇಕೆ ಎಂದು ನೋಡಲು ವೀಣಾ ಮತ್ತೆ ಅಡುಗೆ ಮನೆ ಸೇರಿದಳು. ಅದಾಗಿ 2 ದಿನಗಳ ನಂತರ ಶೇಖರ್ ಮುಂಬೈನಿಂದ ಮರಳಿ ಬಂದ. ಶೇಖರ್ನ ಕೆಲಸ ಬೇಗ ಮುಗಿದಿದ್ದರಿಂದ ಪ್ರವಾಸ ಬೇಗ ಕಳೆಯಿತು. ಮಡದಿ ಅಷ್ಟು ಬೇಗ ಮರಳಿದ್ದು ಅವನಿಗೂ ಆಶ್ಚರ್ಯ ಎನಿಸಿತು. ನೀವು ಬೇಗ ಬರ್ತೀರಿ ಅಂತ ನನಗೆ ಕನಸಾಯ್ತು, ಅದಕ್ಕೆ ತಾಳಲಾರದೆ ನಾನು ಬೇಗ ಬಂದ್ಬಿಟ್ಟೆ ಎಂದು ವೀಣಾ ಹೇಳಿದಾಗ, ವಾರದ ನಂತರ ಸಿಕ್ಕಿದ ಹೆಂಡತಿ ಜೊತೆ ರೊಮ್ಯಾನ್ಸ್ ನಡೆಸಲು ಶೇಖರ್ ಮುಂದಾದ. ಬೇಕೆಂದೇ ಅವನ ಕೈಗೆ ಸಿಗದೆ ವೀಣಾ ಒಳಗೆ ಸೇರಿದಳು. ಮಾರನೇ ದಿನದಿಂದ ಮತ್ತದೇ ಹಳೆಯ ಯಾಂತ್ರಿಕ ಜೀವನ ಶುರುವಾಯಿತು. ಪ್ರತಿ ಸಲವೂ ಅವಳ ಅತ್ತೆ ಮನೆಯಲ್ಲಿ ತಾನು ಆ ಮನೆಗೆ ಎಷ್ಟು ಸಮರ್ಪಿತಳು ಎಂದು ತೋರಿಸಿಕೊಡಲು ಅವಳೆಷ್ಟೇ ಪ್ರಯತ್ನಿಸಿದರೂ ಅದರಲ್ಲಿ ವಿಫಲಳಾಗುತ್ತಿದ್ದಳು. 2 ದಿನಗಳ ನಂತರ ನಾದಿನಿ ನೀಲ ಗೆಳತಿಯ ತಂಗಿ ಮದುವೆಗೆ ಬರುವವಳಿದ್ದಳು. ಮದುವೆಯ ಹಿಂದಿನ ದಿನಗಳ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಳ್ಳಬೇಕೆಂದು ನೀಲ ಬೇಗನೆ ಬಂದಿದ್ದಳು. ಹತ್ತಿರದಲ್ಲಿಯೇ ನೀಲಾಳ ಗೆಳತಿಯ ಮನೆ ಇತ್ತು. ಚಪ್ಪರದ ಹಿಂದಿನ ದಿನ ಸಹ ಅವರು ಬಂದು ಇವರ ಮನೆಯವರನ್ನೆಲ್ಲ ಚಪ್ಪರ ದೇವರ ಸಮಾರಾಧನೆಗೆ ತಪ್ಪಿಸದೆ ಬರಬೇಕೆಂದು ವಿನಂತಿಸಿಕೊಂಡಿದ್ದರು. ಅಂದು ಸಂಜೆಯೇ ಸರಸ್ವತಿಪುರಂನಲ್ಲಿದ್ದ ನೀಲಾ ಭೋಗದಿಯ ತವರಿಗೆ ಬಂದಿಳಿದಳು. ಒಂದೇ ಊರಿನಲ್ಲಿದ್ದರೆ ಸುಲಭವಾಗಿ ಬಂದು ಹೋಗಿ ಮಾಡಬಹುದು ಎಂದು ವೀಣಳಿಗೆ ಅನಿಸದೇ ಇರಲಿಲ್ಲ. ಆಟೋದಲ್ಲಿ ಬಂದಿಳಿದ ನಾದಿನಿಯನ್ನು ವೀಣಾ ಆರ್ಥಿಕವಾಗಿ ಸ್ವಾಗತಿಸಿ ಅಲಂಕಿಸಿಕೊಂಡು ನೀರು ತಂದಿತ್ತಳು. ಔಪಚಾರಿಕವಾಗಿ ಅವಳನ್ನು ಮಾತನಾಡಿಸಿದ ನೀಲ ತಕ್ಷಣ ತಾಯಿಯನ್ನು ಹುಡುಕಿಕೊಂಡು ರೂಮಿಗೆ ಬಂದಳು. ಅವಳಿಂದ ಹೆಚ್ಚಿನ ಆತ್ಮೀಯತೆ ಬಯಸಲು ಸಾಧ್ಯವಿಲ್ಲ ಎಂದು ವೀಣಾ ಸುಮ್ಮನಾದಳು. ಮಾರನೇ ದಿನ ವರಪೂಜೆಗೆ ಮಧ್ಯಾಹ್ನ ಬೇಗ ಹೋಗಿ ಬೀಗರಿಗೆ ಗೆಳತಿಯ ಜೊತೆ ಬಿಡದಿ ಮನೆ ಸಿದ್ಧಪಡಿಸಲು ನೀಲ ನಿರ್ಧರಿಸಿದಳು. ಊಟ ಮುಗಿಸಿಕೊಂಡೇ ಹೊರಡಬಹುದು, ಜೊತೆಗೆ ಸಮವಯಸ್ಕಳಾದ ತನ್ನನ್ನು ಸಹ ಕರೆದೊಯ್ಯಬಹುದೆಂದು ಆಶಾ ಭಾವನೆಯಿಂದ ವೀಣಾ ಬೇಗ ಬೇಗ ಅಡುಗೆ ಕೆಲಸ ಮುಗಿಸತೊಡಗಿದಳು. ಆಗ ಒಳಗಿನಿಂದ ಅತ್ತೆ ಹೇಳಿದ್ರು, ವೀಣಾ, ನಾನು ನೀಲ ಮದ್ವೆಗೆ ಮನೆಗೆ ಹೊರಟಿದ್ದೇವೆ, ಅಲ್ಲೇ ಊಟ ಮಾಡಿಕೊಳ್ತೇವೆ, ನಮಗಾಗಿ ಏನು ಮಾಡ್ಬೇಡ. ಮತ್ತೊಮ್ಮೆ ವೀಣಾ ಪೆಚ್ಚಾದಳು. ಮಗಳು ಸೊಸೆ ಒಟ್ಟಿಗೆ ಹೋಗಲಿ ಎನ್ನದೆ ಅತ್ತೆ ಈ ವಯಸ್ಸಿನಲ್ಲಿ ತಾನೇ ಸಿಂಗರಿಸಿಕೊಂಡು ಹೊರಡಲು ಆಸಕ್ತಿ ತೋರಿಸಿದ್ದಾರಲ್ಲ, ಈ ಮನೆಗೆ ಎಂದೆಂದೂ ತಾನು ಪರಕೀಯಳೇ ಎನಿಸಿತು. ಮತ್ತೊಂದು ಕ್ಷಣದಲ್ಲಿ ತಲೆ ಕೊಡವಿಕೊಂಡು ತನ್ನ ಕೆಲಸ ಮುಂದುವರಿಸಿದಳು. ಅದಾಗಿ 1/2 ಗಂಟೆಯಲ್ಲಿ ಜೋರಾಗಿ ನೀಲ ಕಿರುಚಿದಂತೆ ಅಳುತ್ತಿರುವ ದನಿ ಕೇಳಿಸಿತು. ಬಹುಶಃ ಅವಳ ಮಗ ರಾಹುಲ್ ಕೆಳಗೆ ಬಿದ್ದು ಗಾಯ ಮಾಡಿಕೊಂಡನೆ ಎಂದು ಧಾವಂತದಿಂದ ಮಾಡುತ್ತಿದ್ದ ಕೆಲಸ ಬಿಟ್ಟು ವೀಣಾ ಅಲ್ಲಿಗೆ ಓಡಿದ್ಲು. ಅಲ್ಲಿ ನೀಲ ತನ್ನ ಲಗೇಜ್ನ ಎಲ್ಲಾ ಸಾಮಗ್ರಿ ಹರಡಿಕೊಂಡು ಏನನ್ನೋ ಹುಡುಕುತ್ತಾ ಅಳುತ್ತಿದ್ದಳು. ಅತ್ತೆ ಅವಳ ಒಂದೊಂದೇ ಬ್ಯಾಗ್ ತೆರೆದು ಪರೀಕ್ಷಿಸುತ್ತಿದ್ದರು. ಅದೇನೆಂದು ವಿಚಾರಿಸಿದಾಗ ನೀಲ ಆಟೋದಿಂದ ಇಳಿಯುವ ಅವಸರದಲ್ಲಿ ಒಂದು ಬ್ಯಾಗ್ ಅನ್ನು ಆಟೋದಲ್ಲೇ ಬಿಟ್ಟು ಬಿಟ್ಟಿದ್ದಾಳಂತೆ. ದುರದೃಷ್ಟಕ್ಕೆ ಅದರಲ್ಲಿ ಅವಳೆಲ್ಲಾ ಒಡವೆಗಳು ಕ್ಯಾಶ್ ಇತ್ತು. ಅದನ್ನು ಕೇಳಿ ವೀಣಾಳಿಗೆ ಬಹಳ ಕೆಡುಕೆನಿಸಿತು. ಈಗ ಆಟೋದವನನ್ನು ಎಲ್ಲಿ ಹುಡುಕುವುದು? ನೀಲಾಳಿಗಂತೂ ಆ ಡ್ರೈವರ್ ಮುಖವಾಗಲಿ ಆಟೋ ನಂಬರ್ ಆಗಲಿ ಖಂಡಿತ ನೆನಪಿರಲಿಲ್ಲ. ಆಟೋದವನ ಪ್ರಾಮಾಣಿಕತೆಯೊಂದೇ ಈಗ ಅದನ್ನು ವಾಪಸ್ ತರುವುದಾಗಿತ್ತು. ಇದರಿಂದ ಚಿಂತೆ ಮತ್ತಷ್ಟು ಹೆಚ್ಚಿತು. ಮನೆಯಲ್ಲಿ ಟೆನ್ಷನ್ ಮೂಡಿತು. ಅಷ್ಟರಲ್ಲಿ ಮಾವ ಶೇಖರ್ಗೆ ಫೋನ್ ಮಾಡಿ ಸ್ವಲ್ಪ ಬೇಗ ಆಫೀಸ್ನಿಂದ ಹೊರಟು ಬರುವಂತೆ ಹೇಳಿದ್ರು. ಶೇಖರ್ 4 ಗಂಟೆಗೆ ಬರುವಷ್ಟರಲ್ಲಿ ಒಬ್ಬರು ಸಹ ಊಟ ಮಾಡದೆ ದುಃಖಿಸ್ತಾ ಕುಳಿತಿದ್ದರು. ಬೇರೆ ದಾರಿ ಇಲ್ಲದೆ ತಂದೆ ಮಗ ಹತ್ತಿರದ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದರು. ಆದರೂ ಅಲ್ಲಿಗೆ ಹೋಗಿ ಬಂದರೂ ಕೂಡ ಸಮಾಧಾನದ ಉತ್ತರವೇನೂ ಸಿಕ್ಕಿರ್ಲಿಲ್ಲ. ಒಡವೆ ಸಿಗುವ ಚಾನ್ಸ್ ಕಡಿಮೆ ಎಂದ್ರಂತೆ. ಮದುವೆ ನೆಪದಲ್ಲಿ ಮಗಳು ತವರಿಗೆ ಹೋಗಿ ಇದ್ದ ಬದ್ದ ಒಡೆಯವನ್ನೆಲ್ಲ ಕಳೆದುಕೊಂಡ್ರೆ ಅವಳ ಅತ್ತೆ ಮನೆಯವರು ಈ ಬಗ್ಗೆ ಆಡಿಕೊಳ್ಳದೆ ಇರುತ್ತಾರೆಯೇ? ತವರಿನವರಿಗೂ ಈಗ ಸಂಕಟ ಹೆಚ್ಚಾಗಿತ್ತು. ಶೇಖರ್ ರವಿ ಏನೇನೋ ಹೇಳಿ ನೀಲಾಗೆ ಸಮಾಧಾನ ಮಾಡುತ್ತಿದ್ದರು. ತಾನು ಅತ್ತೆ ಮನೆಗೆ ಹೋಗಿ ಏನೆಂದು ಉತ್ತರ ಕೊಡಲಿ ಎಂದು ನೀಲ ಅಳುತ್ತಿದ್ದಳು. ವೀಣಾಳ ಅತ್ತೆ ಆಟೋದವನಿಗೆ ಶಾಪ ಹಾಕುತ್ತಿದ್ದರು. ಅಸಹಾಯಕವಾಗಿ ವೀಣಾ ಮಾವ ಮಾತನಾಡದೆ ನಿಂತರು. ಆ ಇಡೀ ದಿನ ಯಾರೂ ಒಂದು ತುತ್ತು ಸಹ ಊಟ ಮಾಡಲಿಲ್ಲ. ಚಿಕ್ಕವನಾದ ರಾಹುಲ್ಗೆ ವೀಣಾ ತುಸು ಮೊಸರನ್ನ ತಿನ್ನಿಸುವಷ್ಟರಲ್ಲಿ ಸಾಕು ಸಾಕಾಯಿತು. ಮಾರನೇ ದಿನ ಪೊಲೀಸ್ ಠಾಣೆಯಿಂದಾಗಲಿ ಆಟೋ ಡ್ರೈವರ್ನಿಂದಾಗಲಿ ಯಾವ ಸುದ್ದಿಯೂ ಬರಲಿಲ್ಲ. ವೀಣಾಳಿಗೆ ನೀಲ ಸ್ಥಿತಿ ಕಂಡು ನಿಜಕ್ಕೂ ಬಹಳ ದುಃಖವಾಯಿತು. ಎಷ್ಟೋ ಆಸೆಯಿಂದ ಮದುವೆಯಲ್ಲಿ ಪಾಲ್ಗೊಳ್ಳಲು ಬಂದವಳು ಈಗ ಹೀಗೆ ದುಃಖ ಪಡುವಂತಾಯ್ತೆ. ಅಕಸ್ಮಾತ್ ತಾನೇ ತವರಿನಲ್ಲಿ ಹೀಗೆ ಒಡವೆ ಕಳೆದುಕೊಂಡು ಬಂದಿದ್ರೆ ಆ ಅತ್ತೆ ನನ್ನ ಕ್ಷಮಿಸ್ತಿದ್ರೆ. ಇದನ್ನ ನೆನೆಯುತ್ತಲೇ ವೀಣಾಳಿಗೆ ನಡುಕ ಬಂದಿತ್ತು. ಯಾವ ರೀತಿ ತಾನು ನೀಲಾಳಿಗೆ ಸಹಾಯ ಮಾಡಬಹುದೆಂದು ಯೋಚಿಸತೊಡಗಿದಳು. ತಕ್ಷಣ ಅವಳ ಮನಸ್ಸಿನಲ್ಲಿ ಒಂದು ವಿಚಾರ ಮೂಡಿತು. ಕ್ಷಣ ಮಾತ್ರದಲ್ಲಿ ಅದು ದೃಢ ನಿರ್ಧಾರವಾಯಿತು. ಸೀದಾ ತನ್ನ ರೂಮಿಗೆ ಹೋಗಿ ಬೀರುವಿನಲ್ಲಿದ್ದ ತನ್ನ ಸಮಸ್ತ ಒಡವೆ ತೆಗೆದುಕೊಂಡು ಬಂದು ನಾದಿನಿ ನೀಲಾಳಿಗೆ ಕೊಟ್ಟಳು. ನೀಲ, ಈ ಒಡವೆ ಇನ್ಮುಂದೆ ನಿಮ್ದು. ಮದುವೆ ಮನೆಗೆ ಇದನ್ನು ಹಾಕಿಕೊಂಡು ಹೋಗಿ. ಅತ್ತೆ ಮನೆಗೆ ನೀವು ಬಿಟ್ಟೊಳೆ ಗೌರಮ್ಮನ ಹಾಗೆ ಹೋಗ್ಬಾರ್ದು. ಒಡವೆ ಕಾರಣ ಯಾರೂ ನಿಮ್ಗೆ ಅಪಮಾನ ಮಾಡಬಾರ್ದು ಎಂದು ಹೇಳಿದಳು. ಎಲ್ಲರೂ ಶಾಕ್ ತಗಲಿದಂತೆ ವೀಣಾಳತ್ತ ನೋಡಿದರು.
ಕ್ಷಣ ಮಾತ್ರದಲ್ಲಿ ನೀಲ ಅದನ್ನು ಒಪ್ಪದೆ, ಬೇಡ ಅತ್ತಿಗೆ, ಈ ಒಡವೆ ನಿಮ್ಗೆ ತವರಿನಿಂದ ಮದುವೆಯಲ್ಲಿ ಬಂದದ್ದು. ದಾರೆ ಹಿಡಿದು ಇನ್ನೂ 6 ತಿಂಗಳಾಗಿಲ್ಲ. ದೀಪಾವಳಿಗೆ ಒಡವೆ ಹಾಕಿಕೊಳ್ಳದೆ ಹೇಗೆ ತವರಿಗೆ ಹೋಗ್ತೀರಾ? ನೀವಿದನ್ನು ಹೀಗೆ ಕೊಡ್ಬಾರ್ದು ಎಂದು ಬಿಕ್ಕಲಿಸ್ತಾ ಮರಳಿಸಲು ಯತ್ನಿಸಿದಳು. ಅವಳ ಜೊತೆ ರವಿ, ಶೇಖರ್ ಸಹ ಒಡವೆ ಬೇಡ ಎಂದರು. ನಾನು ನೀಲಾಗೆ ಒಡವೆ ಕೊಟ್ಟು ದೊಡ್ಡ ಉಪಕಾರ ಮಾಡ್ತಿದ್ದೀನಿ ಎಂದ್ಕೊಳ್ಬೇಡಿ. ಮೈಮೇಲೆ ಏನು ಒಡವೆ ಇಲ್ಲದೆ ಅತ್ತೆ ಮನೆಗೆ ಹೋದ್ರೆ ಆ ಸೊಸೆಗೆ ಎಂತ ಸ್ವಾಗತ ಸಿಗುತ್ತದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆಗಿರುವಾಗ ನೀಲ ಕಣ್ಣೀರು ಹಾಕುತ್ತಾ ತವರಿನಿಂದ ಹೋಗ್ಬಾರ್ದು. ಅದು ತವರಿಗೆ ಖಂಡಿತ ಶ್ರೇಯಸ್ಸಲ್ಲ. ನನ್ನ ತಂಗಿ ಬೇರೆ ಅಲ್ಲ, ನೀಲ ಬೇರೆ ಅಲ್ಲ. ಒಂದು ಪಕ್ಷ ನನ್ನ ತಂಗಿಗೆ ಹೀಗಾಗಿದ್ರೆ ನಾನು ಅದನ್ನ ನೋಡಿಕೊಂಡು ಸುಮ್ಮನಿರ್ತಿದ್ದೀನಾ? ನಾನು ಈ ಕುಟುಂಬದ ಸೊಸೆ, ಮಗಳ ಸಮಾನ. ನೀಲ ಖಂಡಿತ ಈ ಒಡವೆ ಬೇಡ ಅಂದ್ರೆ ನನ್ ಮೇಲೆ ಆಣೆ ಎಂದು ಒಡವೆ ಬಾಕ್ಸ್ ಅನ್ನು ಅವಳ ಕೈಗಿತ್ತಳು. ನೀಲ ಕಣ್ಣಿನಿಂದ ಧಾರಾಕಾರ ಕಂಬನಿ ಹರಿಯುತ್ತಿತ್ತು. ಆದ್ರೂ ಏನು ಮಾಡದ ತಪ್ಪಿಗೆ ನಿಮ್ಗೆ ಈ ಶಿಕ್ಷೆ ಕೊಡ್ಬೇಕು. ಇಷ್ಟು ಅಭಿಮಾನದಿಂದ ಕೊಟ್ಟಿದ್ದೀರಿ, ಮದುವೆಗೆ ಹಾಕಿಕೊಂಡು ಹೋಗಿ ಮರಳಿಸ್ತೇನೆ ಎಂದಳು. ಖಂಡಿತ ಹಾಗೆ ಹೇಳ್ಬಾರ್ದು ನೀಲ. ಮುಂದೆ ನಿಮ್ಮನ್ನ ನಂಗೆ ಖಂಡಿತ ಅಂತದೇ ಮಾಡಿಸಿ ಕೊಡ್ತಾರೆ. ಈಗ ತಗೊಂಡು ಹೋಗು, ನನ್ನ ಆಣೆ ಮುರಿದ್ರೆ ನಂಗೆ ಕೇಡು ಎಂದಳು. ಅಯ್ಯೋ, ಹಾಗೆ ಹೇಳ್ಬೇಡಿ ಎಂದು ಒಡವೆ ತೆಗೆದುಕೊಳ್ಳಲು ನೀಲ ಒಪ್ಪಿದಳು. ಶೇಖರ್, ರವಿ ಅಭಿಮಾನದಿಂದ ವೀಣಾಳತ್ತ ನೋಡಿದರು. ಮಾವ ಮುಂದೆ ಬಂದು ಸೊಸೆಯ ತಲೆ ಸವರಿ, ಮಗು, ಇವತ್ತು ನೀನು ನಿಜಕ್ಕೂ ಸೊಸೆ ಅಲ್ಲ, ಮನೆ ಮಗಳು ಅನಿಸಿದ್ದಿ. ನಿನ್ನ ಈ ಋಣವನ್ನು ನಾನೆಂದೂ ಮರೆಯೋಲಮ್ಮ. ಹಾಗೆಲ್ಲ ಋಣದ ಮಾತನಾಡ್ಬೇಡಿ ಮಾವ. ಮನೆ ಮಗಳು ಅಂತೀರಾ, ಮಗಳನ್ನು ಮತ್ತೆ ಪರಕೀಯಳನ್ನಾಗಿ ಮಾಡ್ಬೇಡಿ. ಖಂಡಿತ ಇಲ್ಲಮ್ಮ, ನೀನೆಂದೂ ಪರಕೀಯಳಲ್ಲ ಎನ್ನುವಷ್ಟರಲ್ಲಿ ಅವರ ಹೃದಯ ತುಂಬಿ ಬಂದು ಮಾತು ಹೊರಡದೆ ತಮ್ಮ ಕೋಣೆಗೆ ಹೋದರು. ಪ್ರತಿ ಸಲವೂ ಪರಕೀಯ ಮನೆ ಹುಡುಗಿ, ಬೇರೆ ರಕ್ತದವಳೆನ್ನುತ್ತಿದ್ದ ಅತ್ತೆ ಎದ್ದು ಬಂದು ವೀಣಾಳನ್ನು ತಮ್ಮ ಎದೆಗಾನಿಸಿಕೊಂಡು ತಲೆ ಸವರಿದರು. ಮಗಳ ಕಳೆದ ಒಡವೆ ಶಾಶ್ವತವಾಗಿ ಸಿಗುವುದಿಲ್ಲ ಎಂದುಕೊಂಡಿದ್ದ ತಾಯಿಗೆ ಸೊಸೆಯ ಮೂಲಕ ಬೇರೊಂದು ರೀತಿಯಲ್ಲಿ ಪರಿಹಾರ ಸಿಕ್ಕಿದಾಗ ಆಕೆಯ ಬಾಯಿಂದ ಮಾತೇ ಹೊರಡ್ಲಿಲ್ಲ. ಅಂದು ಸಂಜೆ ನೀಲ ಗಂಡನಿಗೆ ಫೋನ್ ಮಾಡಿ ಆಫೀಸ್ನಿಂದ ನೇರ ಅಲ್ಲಿಗೆ ಬರುವಂತೆ ಹೇಳಿದಳು. ಮಹೇಶ್ ಮನೆಗೆ ಬಂದ್ಮೇಲೆ ವಿಷಯವೆಲ್ಲ ತಿಳಿದು ಮೂಕ ವಿಸ್ಮಿತರಾದರು. ತಕ್ಷಣ ವೀಣಾ, ಶೇಖರ್ ಇಬ್ಬರನ್ನು ಕರೆಸಿ ಅವರ ಕೈ ಹಿಡಿದು ಕಣ್ಣಿಗೊತ್ತಿಕೊಂಡರು. ನಿಮ್ಮ ಈ ಸಹಾಯ ಈ ಜನ್ಮದಲ್ಲಿ ಮರೆಯುವುದಿಲ್ಲ. ನಂಗೆ ಸ್ವಲ್ಪ ಕಾಲ ಅವಕಾಶ ಕೊಡಿ. ಅತ್ತಿಗೆ ಕೊಟ್ಟ ಒಡವೆಯನ್ನು ನೀಲ ಬಳಸಲಿ. 1-2 ವರ್ಷದಲ್ಲಿ ಅಂತದೇ ಪೂರ್ತಿ ಹೊಸ ಸೆಟ್ ಮಾಡಿಸಿ ತಂದು ಕೊಡ್ತೇನೆ ಎಂದಾಗ ಎಲ್ಲರ ಕಣ್ಣಲ್ಲಿ ನೀರಾಡಿತು. ಶೇಖರ್ ಭಾವ ಮಹೇಶ್ನನ್ನು ಅಲಂಗಿಸಿ ಸಮಾಧಾನ ಪಡಿಸಿದ. ಅಂತೂ ಆ ರಾತ್ರಿ ಎಲ್ಲರೂ ಸಮಾಧಾನವಾಗಿ ಊಟ ಮಾಡಿದರು. ಅತ್ತಿಗೆ ನಾದಿನಿ ಕೂಡ ಅಡುಗೆ ಮಾಡಿ ಅವರಿಗೆ ಬಡಿಸಿದರು. ನಂತರ ತಾವಿಬ್ಬರು ಊಟಕ್ಕೆ ಕುಳಿತಾಗ ಅತ್ತೆ ಮುಂದೆ ನಿಂತು ಮಗಳು ಸೊಸೆಗೆ ಬಡಿಸಿದರು. ಒಂದೇ ದಿನದಲ್ಲಿ ಇಡೀ ಮನೆ ವಾತಾವರಣ ಬದಲಾಗಿತ್ತು. ಮಾರನೇ ದಿನ ಒಡವೆ ತೊಟ್ಟು ನೀಲ ಗಂಡನ ಮನೆಗೆ ಮದುವೆಗೆ ಹೋಗಿ ಬಂದಳು. ಅತ್ತಿಗೆ ವೀಣಾಳಿಗೆ 100 ಸಲ ಥ್ಯಾಂಕ್ಸ್ ಹೇಳಿ ಭಾರವಾದ ಮನಸ್ಸಿನಿಂದ ಅತ್ತೆ ಮನೆಗೆ ಹೊರಟಳು. ಅವಳ ಒಡವೆಗಳ ವಿಷಯ ತಿಳಿದ ಮಹೇಶ್, ತಾಯಿ ತಂದೆ ವೀಣಾಳ ಔದಾರ್ಯವನ್ನು ತುಂಬು ಹೃದಯದಿಂದ ಕೊಂಡಾಡಿದರು. ಮಗನಿಗೆ ಹೇಳಿ ಬೇಗ ಬೇರೆ ಒಡವೆ ಮಾಡಿಸಿ ಕೊಡುವಂತೆ ತಾಕೀತು ಮಾಡಿದರು. ಈ ಘಟನೆ ನಂತರ ವೀಣಾ ಆ ಮನೆಗೆ ಅಚ್ಚುಮೆಚ್ಚಿನ ಸೊಸೆ ಎನಿಸಿದಳು. ಮನೆ ಮಂದಿ ಈಗ ತುಂಬು ಆಧಾರದಿಂದ ಅವಳನ್ನು ನಡೆಸಿಕೊಳ್ಳುತ್ತಿದ್ದರು. ಅತ್ತೆ ಸೊಸೆಯನ್ನು ಯಾವ ವಿಷಯಕ್ಕೂ ಬಿಟ್ಟುಕೊಡದೆ ಅವಳ ಪರ ವಹಿಸುತ್ತಿದ್ದರು. ಗಂಡಸರಿಗೆ ಬಡಿಸಿದ ಮೇಲೆ ಅತ್ತೆ ಸೊಸೆ ಒಟ್ಟಾಗಿ ಊಟ ಮಾಡುತ್ತಿದ್ದರು. ಶೇಖರ್ ಈಗ ಹೆಂಡತಿಯನ್ನು ನೋಡುತ್ತಿದ್ದ ದೃಷ್ಟಿಯೇ ಬೇರೆ. ಅವಳಿಗೆ ಹೇಳದೆ ಯಾವ ಕೆಲಸವನ್ನು ಮಾಡುತ್ತಿರಲಿಲ್ಲ. ಕೆಲಸಕ್ಕೆ ಬಿಡುವು ದೊರೆತಾಗ ಇಬ್ಬರು 4 ದಿನಗಳ ಮಟ್ಟಿಗೆ ಊಟಿ, ಕೊಡಕೈನಲ್ ಎಂದು ಮಧುಚಂದ್ರಕ್ಕೆ ಸಹ ಹೋಗಿ ಬಂದರು. ಮೈದಿನ ರವಿ ಅತ್ತಿಗೆ ಹೇಳಿದ ಮಾತು ಚಾಚು ತಪ್ಪುತ್ತಿರಲಿಲ್ಲ. ಅವಳ ಬಳಿ ಗಣಿತ ಹೇಳಿಸಿಕೊಂಡು ಈ ಸಲ ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದು ಪಾಸ್ ಆಗಿದ್ದ. ಮುಂದಿನ 6 ತಿಂಗಳಲ್ಲಿ ಕ್ರಮೇಣ ಅವಳು ಈ ಮನೆಗೆ ಹಳಬಲಾದಳು. ಅವಳೀಗ ಮನೆಗೆ ಹತ್ತಿರವೇ ಇದ್ದ ಖಾಸಗಿ ಶಾಲೆಯಲ್ಲಿ ಕೆಲಸಕ್ಕೆ ಅರ್ಜಿ ಹಾಕಿ ಹೈಸ್ಕೂಲ್ನ ಗಣಿತದ ಟೀಚರ್ ಆಗಿ ಸೇರಿದಳು. ಮನೆಯಲ್ಲಿ ಅತ್ತಿಯ ತುಂಬು ಹೃದಯದ ಸಹಕಾರವಿತ್ತು. ಬೆಳಿಗ್ಗೆ ಆದಷ್ಟು ಮನೆಗೆಲಸ ಪೂರೈಸಿ ಅವಳು ಶಾಲೆಗೆ ಹೊರಡುವಳು. ಸಂಜೆ ಮನೆಗೆ ಬಂದ್ಮೇಲೆ ಸುಧಾರಿಸಿಕೊಂಡು ರಾತ್ರಿ ಅಡಿಗೆ ಕೆಲಸ ತಾನೇ ನಿರ್ವಹಿಸುವಳು. ಶೇಖರ್ ತುಸು ಬೇಗ ಬಂದು ದಿನಾ ಇಬ್ಬರು ಹೊರಗಿನ ಓಡಾಟ, ಪಾರ್ಟಿ, ಸಿನಿಮಾ ಎಂದು ಆಯಾಗಿ ಹೋಗಿ ಬರುತ್ತಿದ್ದರು. ತನ್ನ ತವರಿನಲ್ಲಿಯೂ ಹೀಗೆ ಎಲ್ಲಾ ಕಷ್ಟ ಕಳೆದು ತಮ್ಮ ತಂಗಿ ಸಹ ಸರಿ ಹೋಗ್ಬಾರ್ದೆ ಎಂದು ವೀಣಾ ಹಲವು ಸಲ ಬಯಸಿದ್ದಳು. ಎಂದಾದರೂ ತಾಯಿ ತಂದೆ ಫೋನ್ ಮಾಡಿ ಇವಳ ಯೋಗಕ್ಷೇಮ ವಿಚಾರಿಸುತ್ತಿದ್ದರು. ತಮ್ಮ ತಂಗಿ ಎಂದು ಫೋನ್ ಮಾಡಿದವರೇ ಅಲ್ಲ. ಹೀಗೆ ಒಂದು ದಿನ ರಾತ್ರಿ ಇವರೆಲ್ಲ ಊಟ ಮಾಡುತ್ತಿದ್ದಾಗ ದಿಢೀರ್ ಎಂದು ಕಾಲ್ ಬಂತು. ಫೋನ್ ತೆಗೆದುಕೊಂಡ ರವಿ, ಅತ್ತಿಗೆ ನಿಮ್ ತಂದೆ ಕಾಲ್ ಮಾಡಿದ್ದಾರೆ, ಬೇಗ ಬನ್ನಿ ಎಂದ. ವೀಣಾ ಬಂದು ಫೋನ್ ರಿಸೀವ್ ಮಾಡಿದ್ಲು. ಅಮ್ಮ, ವೀಣಾ 4-5 ದಿನಗಳಿಂದ ಇಲ್ಲಿ ಅಮ್ಮ ತೀರಾ ಹಾಸಿಗೆ ಹಿಡಿದಿದ್ದಾಳಮ್ಮ. ಅವಳಿಗೆ ಜಾಂಡಿಸ್ ಆಗಿದೆ. ನಿನ್ನ ನೋಡ್ಬೇಕೆಂದು ಬಯಸ್ತಿದ್ದಾಳೆ. ತೀರ ಸುಸ್ತಾಗಿ ಮಲಗಿ ಬಿಟ್ಟಿದ್ದಾಳೆ ಎಂದು ವಿವರಿಸಿದರು.
ಅವರಿಗೆ ಸಮಾಧಾನ ಹೇಳಿ ಶನಿವಾರ ಮಧ್ಯಾಹ್ನ ಬರ್ತೇನೆ ಎಂದು ವೀಣಾ ಹೇಳಿದ್ಲು. ವೀಣಾ ಈ ಕಡೆ ತಿರುಗಿದಾಗ ಅವಳ ಅತ್ತೆ ಮಾವ ಆತಂಕದಿಂದ ಏನಾಯ್ತಮ್ಮ ಎಂದು ವಿಚಾರಿಸಿದರು. ವೀಣಾ ತಾಯಿಯ ಅನಾರೋಗ್ಯದ ವಿವರ ತಿಳಿಸಿದಳು. ಅತ್ತೆ ಅವಳಿಗೆ ಸಮಾಧಾನ ಹೇಳುತ್ತಾ, ಇವತ್ತಿನ್ನು ಗುರುವಾರ, ಶನಿವಾರದವರೆಗೂ ಕಾಯ್ಬೇಡ, ನಾಳೆ ಬೆಳಿಗ್ಗೆ ಹೊರಡಮ್ಮ, ಶೇಖರ್ ನಿನ್ನ ಡ್ರಾಪ್ ಮಾಡಿ ಬರ್ಲಿ ಎಂದು ಹೇಳಿದರು. ಮಾವ ಸಹ ಅಮ್ಮನ ಆರೋಗ್ಯ ಸರಿ ಹೋದ್ಮೇಲೆ ಬಾಮ ಎಂದರು. ಮಾರನೇ ದಿನ ರವಿ ಕೈಲಿ ಶಾಲೆಗೆ ರಜೆ ಚೀಟಿ ಕಳುಹಿಸಿದ ವೀಣಾ ಗಂಡನ್ ಜೊತೆ ಬಸ್ ಸ್ಟ್ಯಾಂಡ್ ತಲುಪಿದಳು. ಶೇಖರ್ ಅವಳನ್ನು ಬಸ್ನಲ್ಲಿ ಕೂರಿಸಿ ಊರು ತಲುಪಿದ ತಕ್ಷಣ ಫೋನ್ ಮಾಡಲು ತಿಳಿಸಿ ತನ್ನ ಆಫೀಸ್ ಕಡೆ ಹೊರಟ. ಈ ಬಾರಿ ಆತಂಕದಿಂದಲೇ ವೀಣಾ ತವರು ಸೇರಿದಳು. ಅಮ್ಮ ಹಾಸಿಗೆ ಹಿಡಿದು ತೀರ ಸುಸ್ತಾಗಿ ಮಲಗಿಬಿಟ್ಟಿದ್ದರು. ಇಡೀ ಮನೆ ಅಸ್ತವ್ಯಸ್ತವಾಗಿತ್ತು. ಅಪ್ಪಾಜಿ ಅಸಹಾಯಕರಾಗಿ ಅಡುಗೆ ಮನೆಗೂ ಅಮ್ಮನ ಬಳಿಗೂ ಓಡಾಡುತ್ತಿದ್ದರು. ತಮ್ಮ ತಂಗಿಯರ ಸುಳಿವೇ ಇರಲಿಲ್ಲ. ಅಮ್ಮನ ಕಣ್ಣು ಕಾಮಲೆಯಿಂದ ಪೂರ್ತಿ ಹಳದಿ ಬಣ್ಣಕ್ಕೆ ತಿರುಗಿತ್ತು. ವೀಣಾ ಬಂದವಳೆ ಇಡೀ ಮನೆಯ ಚಾರ್ಜ್ ತೆಗೆದುಕೊಂಡಳು. ಹತ್ತಿರದ ಕ್ಲಿನಿಕ್ ಹೋಗಿ ಬೇರೆ ಡಾಕ್ಟರ್ಗೆ ತೋರಿಸಿ ಅಮ್ಮನಿಗೆ ಬೇಕಾದ ಔಷಧಿ ಕೊಡಿಸಿ ಅನ್ನು ಹಂಪಲು ಕೊಂಡು ತಂದಳು. ಅಡುಗೆ ಮನೆ ಸುಧಾರಿಸಿದ ಅಮ್ಮನ ಸೇವೆಗೆ ನಿಂತಳು. ರಾತ್ರಿ 8 ಗಂಟೆ ಹೊತ್ತಿಗೆ ರಾಜು ನೀತರ ಸವರಿ ಮನೆಗೆ ಬಂತು. ಅಕ್ಕನನ್ನು ಕಂಡು ಅವಕಾದ ಅವರು ಔಪಚಾರಿಕವಾಗಿ ಮಾತನಾಡಿಸಿ ಕೋಣೆ ಸೇರಿದರು. ವೀಣಾಳ ಕಟ್ಟುನಿಟ್ಟಾದ ಪಥ್ಯದ ಅಡುಗೆ ಆರೈಕೆಯಿಂದ ಅಮ್ಮನ ಆರೋಗ್ಯ 4 ದಿನಗಳಲ್ಲಿ ಎಷ್ಟೋ ಸುಧಾರಿಸಿತ್ತು. ವೀಣಾ ಮನೆ ನಿರ್ವಹಿಸುತ್ತಿದ್ದಾಳೆ ಎಂಬುದೇ ಅವರಿಗೆ ದೊಡ್ಡ ಸಮಾಧಾನವಾಗಿ ರೋಗ ಗುಣಮುಖವಾಯಿತು. ಇದರಿಂದ ವೀಣಾ ಹಾಗೂ ಅಪ್ಪಾಜಿ ಸಮಾಧಾನಗೊಂಡರು. ಅಮ್ಮನಿಗೆ ಅಣ್ಣ ತಿಳಿಸಾರು ಬಡಿಸಿದ ವೀಣಾ ಅವರು ನೆಮ್ಮದಿಯಾಗಿ ಊಟ ಮಾಡಲೆಂದು ಬೆನ್ನು ಸವರತೊಡಗಿದಳು. ಊಟದ ನಂತರ ಅಮ್ಮ ಅವಳನ್ನು ಅಲ್ಲೇ ಕೂರಿಸಿಕೊಂಡರು. ಅಮ್ಮ ವೀಣಾ, ಕಳೆದ ಸಲ ನೀನ್ ಬಂದಾಗ ಏನ್ ಜಗಳ ನಡೆದಿರಲಿ ಅಂತ ನಾನೇ ನಿನ್ನನ್ನು ಬಲವಂತಪಡಿಸಿ ಊರಿಗೆ ಕಳಿಸಿದೆ. ನಮ್ಮಿಂದ ಅಪಾಚಾರ ಆಯಿತು, ಕ್ಷಮಿಸಮ್ಮ ಎಂದು ಕಂಬನಿ ಮಿಡಿದರು. ವೀಣಾಳಿಗೆ ಬಹಳ ಕೆಡುಕೆನಿಸಿತು. ಹಾಗೆಲ್ಲ ತಾಯಿ ಮಗಳನ್ನು ಕ್ಷಮೆ ಕೇಳಬಾರ್ದಮ್ಮ. ಮಗಳಿಗೆ ಆ ಶ್ರೇಯಸ್ಸು ಹಾಗೆ ಹೋದದ್ದನ್ನು ಮರೆತು ಬಿಡು. ಈಗ ಆ ಚಿಂತೆ ಎಲ್ಲ ಬಿಟ್ಟು ಆರೋಗ್ಯ ಸುಧಾರಿಸಿಕೋ ಎಂದು ಸಮಾಧಾನ ಹೇಳಿದಳು. ನಿಧಾನವಾಗಿ ಅಮ್ಮ ಮಗಳ ಬಳಿ ಒಂದೊಂದೇ ಸಂಕಟ ತೋಡಿಕೊಂಡರು. ಅಪ್ಪಾಜಿಗೆ ಆದಾಯ ಕಡಿಮೆ ಆಗಿದ್ದೇ ಮಕ್ಕಳ ದೃಷ್ಟಿಯಲ್ಲಿ ಅವರು ಕೀಳಾಗಿದ್ದಾರೆ. ತಾಯಿ ತಂದೆಯರ ಒಂದು ಮಾತಿಗೂ ಆ ಮಕ್ಕಳು ಕವಡೆ ಕಾಸಿನ ಬೆಲೆ ಕೊಡ್ತಿರ್ಲಿಲ್ಲ. ನೀತಾ ಅಂತೂ ಒಂದು ಕಡ್ಡಿ ತೆಗೆದು ಆ ಕಡೆಯಿಂದ ಈ ಕಡೆ ಇಡ್ತಿರ್ಲಿಲ್ಲ. ಬೆಳಿಗ್ಗೆ ಹೇಳುವುದೇ ತಡ. ಸ್ನಾನ ಮುಗಿಸಿ 8 ಗಂಟೆಗೆ ಕಾಲೇಜ್ಗೆ ಹೊರಟು ಬಿಡ್ತಿದ್ದಳು. ಅಮ್ಮನ ಅನಾರೋಗ್ಯ ಅವಳಿಗೆ ಡೋಂಟ್ ಕೇರ್. ಸಂಜೆ ಸ್ಪೆಷಲ್ ಕ್ಲಾಸ್ ನೆಪ ಹೇಳಿ ರಾತ್ರಿ 7 ಗಂಟೆಗೆ ಮನೆ ಸೇರ್ತಿದ್ದಳು. ಅಮ್ಮ ಹಾಕಿದ ಊಟ ತಿಂದು ತಮ್ಮ ಕೋಣೆ ಸೇರಿದರೆ ಮುಗಿಯಿತು. ಮಾರನೇ ದಿನವೇ ಕೆಳಗೆ ಇಳಿಯುವುದು. ಇನ್ನು ಮಗರಾಯ ರಾಜು ಅಂತೂ ಹುಂಡಾಡಿ ಗುಂಡಾನೇ ಆಗಿ ಹೋಗಿದ್ದ. ಕಾಲೇಜ್ ಕ್ಲಾಸ್ಗೆ ಹೋಗುತ್ತಿದ್ದನೋ ಇಲ್ಲವೋ, ಮನೆ ಬಂದಾಗ ಮನೆಗೆ ಬಂದು ತಿಂದುಂಡು ಟಿವಿ ನೋಡಿದ್ರೆ ಮುಗಿಯಿತು. ಮನೆಯವರು ಬದುಕಿದ್ದಾರೋ ಸತ್ತಿದ್ದಾರೋ ನೋಡ್ತಿರ್ಲಿಲ್ಲ. ಇತ್ತೀಚೆಗೆ ಅವನು ಸ್ಟೋಕಿಂಗ್ ಕಲಿತು ಪಾರ್ಕ್ ಸಿನಿಮಾ ಅಲೆಯುತ್ತಿರುವುದನ್ನು ಕಂಡವರು ಬಂದು ಹೇಳಿದಾಗ ಮಗನನ್ನು ನಿಯಂತ್ರಿಸಲಾರದೆ ಎತ್ತವರು ಹೈರಾಣಾಗುತ್ತಿದ್ದರು. ಅಪ್ಪಾಜಿ ಟೀ ಒಂದನ್ನು ಕಾಸಿಕೊಟ್ಟು ಕುಕ್ಕರ್ನಲ್ಲಿ ಹಣ್ಣಕ್ಕಿಟ್ಟು ಹೇಗೋ ತೋರಾಡಿಕೊಂಡು ಮನೆ ಸಂಭಾಳಿಸುತ್ತಿದ್ದರು. ಅಮ್ಮನ ಮಾತು ಕೇಳಿಸಿಕೊಂಡು ಆ ಸೂಕ್ಷ್ಮ ವಿಚಾರಗಳು ತನಗೆ ಮೊದಲೇ ಗೊತ್ತಿತ್ತು ಎಂದು ಹೇಳಲು ವೀಣಾ ಯೋಚಿಸಿದಳು. ಆದ್ರೆ ಅಮ್ಮನ ಆರೋಗ್ಯ ಈ ಚಿಂತೆಯಿಂದ ಮತ್ತಷ್ಟು ಹದಗೆಡಬಹುದೆಂದು ಸುಮ್ಮನಾದಳು. ಮಾರನೇ ದಿನ ವೀಣಾ ಗೆಳತಿ ಚಿತ್ರಾಳಿಗೆ ಫೋನ್ ಮಾಡಿದಾಗ ಚಿತ್ರ ತಾನೇ ಇವರ ಮನೆಗೆ ಭೇಟಿಯಾಗಲು ಬಂದಳು. ಮದುವೆ ನಂತರ ಇದು ಮೊದಲ ಸಲ ವೀಣಾ ಚಿತ್ರಾಳನ್ನು ಭೇಟಿ ಆಗ್ತಿದ್ದಳು. ಚಿತ್ರ ಇವಳಿಗೆ ಏಕಮಾತ್ರ ಬೆಸ್ಟ್ ಫ್ರೆಂಡ್. ಅವಳು ಶ್ರೀಮಂತರ ಮನೆಯ ಮಗಳು. ಆದ್ರೆ ಸ್ವಲ್ಪವೂ ದುರಹಂಕಾರ ಇರಲಿಲ್ಲ. ಬಹಳ ಸ್ನೇಹಮಯಿ. ಹೀಗಾಗಿ ವೀಣಾ ಚಿತ್ರ ಸದಾ ತಮ್ಮ ಸುಖ ದುಃಖ ಹಂಚಿಕೊಳ್ಳುತ್ತಿದ್ದರು. ಚಿತ್ರಳ ಆಗಮನ ವೀಣಾಳಿಗೆ ನೆಮ್ಮದಿ ತಂದಿತ್ತು. ಇಬ್ಬರು ಅಮ್ಮನ ಬಳಿ ಹೋಗಿ ಕುಳಿತರು. ಔಪಚಾರಿಕ ಮಾತುಕತೆ ನಂತರ ಅಮ್ಮ ತಾವೇ ಹೇಳಿದರು. ಚಿತ್ರ, ನಮ್ಮ ವೀಣಾಳನ್ನು ಸ್ವಲ್ಪ ಹೊರಗೆ ಕರೆದುಕೊಂಡು ಹೋಗಮ್ಮ. 4-5 ದಿನಗಳಿಂದ ನನ್ನ ಸೇವೆಯೇ ಹಾಗೆ ಹೋಯ್ತು. ನೀನ್ ಬಂದ್ಮೇಲೆ ಈಗ ಅವಳಿಗೂ ಒಂದು ಚೇಂಜ್ ಆಗ್ಲಿ. ನನ್ನ ಆರೋಗ್ಯ ಈಗ ಎಷ್ಟೋ ಸುಧಾರಿಸಿದೆ. ಇವತ್ ನಾನೇ ಅಡುಗೆ ಮಾಡ್ತೀನಿ ಎಂದು ಲವಲವಿಕೆಯಿಂದ ನುಡಿದರು. ಟೀ ಕುಡಿದ ನಂತರ ಚಿತ್ರ ಹೊರಡೋಣ ನಡಿ ಎಂದಾಗ ವೀಣಾ ಬೇಡ ಎನ್ನಲಿಲ್ಲ. ಅವಳು ತನ್ನ ಕಾರಿನಲ್ಲಿ ಬಂದಿದ್ದಳು. ಇಬ್ಬರು ನಗರದ ಒಂದು ದೊಡ್ಡ ಹೋಟೆಲ್ ತಲುಪಿದರು. ಚಿತ್ರ ತಮ್ಮಿಬ್ಬರ ಮೆಚ್ಚಿನ ಸ್ಯಾಂಡ್ವಿಚ್ ಐಸ್ ಕ್ರೀಮ್ಗೆ ಆರ್ಡರ್ ಮಾಡಿದಳು. ಇಬ್ಬರು ಇಷ್ಟು ದಿನಗಳ ಬಾಕಿ ಉಳಿದಿದ್ದ ವಿಷಯಗಳನ್ನು ಹಂಚಿಕೊಂಡರು. ವೀಣಾಳಿಗೆ ಕೆಲಸ, ಅವಳಿಗೆ ನೆಮ್ಮದಿಯಾಗಿರುವುದನ್ನು ತಿಳಿದು ಚಿತ್ರಾಳಿಗೆ ಎಷ್ಟೋ ಸಮಾಧಾನವಾಯಿತು. ಚಿತ್ರ ತಂದೆಯ ಬಿಸ್ನೆಸ್ ಮುಂದುವರೆಸಿದ್ದಳು. ಅವಳ ಮದ್ವೆ ಸಹ ಫಿಕ್ಸ್ ಆಗಿತ್ತು. ಮುಂದಿನ ತಿಂಗಳು ಲಗ್ನ ಪತ್ರಿಕೆ, 2 ತಿಂಗಳು ಬಿಟ್ಟು ಮದ್ವೆ ಎಂದಿತ್ತು. ಇಬ್ಬರು ಗೆಳತಿಯರು ಸಂತಸ ಪಟ್ಟುಕೊಂಡರು. ಆದ್ರೆ ನಿನಗೊಂದು ಗಂಭೀರ ವಿಷಯ ಹೇಳ್ಬೇಕು ವೀಣಾ. ನಿಂಗೆ ಗೊತ್ತಿರುವಂತೆ ನನ್ನ ತಮ್ಮ ರಜತ್ ಹಾಗೂ ನಿನ್ನ ತಮ್ಮ ರಾಜು 3rd BCom ಒಂದೇ ಕ್ಲಾಸ್ನಲ್ಲಿ ಓದ್ತಿದ್ದಾರೆ.
ಕಳೆದ ತಿಂಗಳು ರಜತ್ ಹೇಳ್ತಿದ್ದ. ರಾಜು ಅಂತೂ ಬರ್ತಾ ಬರ್ತಾ ಕ್ಲಾಸ್ಗೆ ತುಂಬಾ ಚಕ್ಕರ್ ಆಗ್ತಾನಂತೆ. ಕ್ಲಾಸಿಗೆ ಬರೋದೇ ಅಪರೂಪ ಆಗೋಗಿದೆ. ಸದಾ ಗೂಂಡಾ ಗೆಳೆಯರ ಜೊತೆ ಊರೂರು ಸುತ್ತಾಟ, ಸಿಗರೇಟ್ ಗ್ಲಾಸ್ ಅಂತ ಪೊರ್ಕೆ ಆಗಿದ್ದಾನೆ. ಒಮ್ಮೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಿಕ್ಕಿ ಬಿದ್ದಿದ್ದಾನಂತೆ. ಸ್ಟೂಡೆಂಟ್ಸ್ ಗ್ಯಾಂಗ್ ತಾನೇ ಅಂತ ಚೆನ್ನಾಗಿ ಚೀಮಾರಿ ಹಾಕಿಬಿಟ್ರಂತೆ. ಒಟ್ಟಿನಲ್ಲಿ ಈಗ ಅವನು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಕೆರಿಯರ್ ಹಾಳಾಗುತ್ತೆ ಅಷ್ಟೇ. ವೀಣಾ ಚಿತ್ರಳಿಗೆ ಥ್ಯಾಂಕ್ಸ್ ಹೇಳುತ್ತಾ, ನೀನ್ ಒಳ್ಳೆ ಸಮಯದಲ್ಲಿ ನನ್ನನ್ನು ಎಚ್ಚರಿಸ್ತೀಯಾ. ರಾಜು ಜೊತೆ ಮಾತನಾಡಿ ಅವನನ್ನು ಕನ್ವಿನ್ಸ್ ಮಾಡ್ತೀನಿ. ಈ ರೀತಿ ಮಾತು ಮುಂದುವರಿದಾಗ ವೀಣಾ ನೀತಾಳ ಬಗ್ಗೆಯೂ ಚಿತ್ರಳಿಗೆ ತಿಳಿಸಿದಳು. ಈ ವಯಸ್ಸಿನಲ್ಲಿ ಹದಿಹರೆಯದ ಹುಡುಗ ಹುಡುಗಿ ಆಕರ್ಷಣೆಗೊಳಗಾಗಿ ಪ್ರೀತಿ ಪ್ರೇಮ ಎಂದು ಹಾರಾಡುವುದು ಸಹಜ. ಹುಡುಗಿ ಒಂದೇ ಮನಸ್ಸಿನಿಂದ ಅವನನ್ನೇ ಮದುವೆ ಆಗುತ್ತೇನೆಂದು ಹಠ ಹಿಡಿಯುವುದು, ಹಿರಿಯರ ಮಾತು ಮೀರಿ ಮನೆ ಬಿಟ್ಟು ಓಡಿ ಹೋಗುವುದು ಇದೆಲ್ಲ ಸಹಜ. ಆದ್ರೆ ಹುಡುಗ ಒಳ್ಳೆಯವನಾಗಿ ಅವಳ ಕೈ ಹಿಡಿದು ಕೊನೆವರೆಗೂ ಕಾಪಾಡಿಕೊಂಡ್ರೆ ಅವಳು ಗೆದ್ದಳು. ಇಲ್ಲದಿದ್ದರೆ ಮುಳ್ಳಿನ ಬೇಲಿ ಮೇಲೆ ಬಿದ್ದ ಬಾಳೆಯಲ್ಲಿ ಹಾದಿತ್ತು ಅವಳ ಬಾಲು. ಹೌದು ಚಿತ್ರ, ನಂಗೂ ಅದೇ ಭಯ. ಆದ್ರೆ ಈ ನೀತ ನನ್ನ ಮಾತನ್ನು ಕಿವಿಗೆ ಹಾಕಿಕೊಳ್ಳುತ್ತಿಲ್ಲ, ಏನ್ ಮಾಡ್ಲಿ. ಹೀಗೆ ಅವರು ಮಾತನಾಡುತ್ತಿದ್ದಾಗ ಆಕಸ್ಮಿಕವಾಗಿ ವೀಣಾಳ ದೃಷ್ಟಿ ಮೂಲೆ ಟೇಬಲ್ನತ್ತ ಹರಿಯಿತು. ಅಲ್ಲಿ ಒಬ್ಬ ತರುಣ ಮತ್ತೊಬ್ಬ ಮಾಡ್ ತರುಣಿಯೊಂದಿಗೆ ಒಂದೇ ಗ್ಲಾಸಿನ ಜ್ಯೂಸಿಗೆ 2 ಸ್ಟ್ರಾ ಹಾಕಿ ಸ್ಟೈಲ್ ಆಗಿ ಹೀರ್ತಿದ್ದರು. ಅವರಿಗೆ ಈ ಲೋಕದ ಪರಿವೇ ಇದ್ದಂತಿರ್ಲಿಲ್ಲ. ಆ ಹುಡುಗನ ಎಲ್ಲವೂ ನೋಡಿದ್ದೇನೆ ಎಂದು ವೀಣಾ ನೆನಪಿಸಿಕೊಂಡಾಗ ನೀತ ಜೊತೆ ಸುತ್ತುತ್ತಿದ್ದ ಅದೇ ರೋಡ್ರೋಮಿಯವನು ಎಂದು ಖಾತ್ರಿಯಾಯಿತು. ತಕ್ಷಣ ವೀಣನ ತಲೆ 1000 ಯೋಚನೆಗೆ ಗುರಿಯಾಯಿತು. ಈ ಲಫಂಗನನ್ನು ನೆಚ್ಚಿಕೊಂಡು ವೀಣಾ ತನ್ನೊಂದಿಗೆ ಅಷ್ಟೆಲ್ಲ ಜಗಳವಾಡಿದ್ದಾಳೆ ಎಂದು ಖೇದಗೊಂಡಳು. ತಕ್ಷಣ ಒಂದು ಉಪಾಯ ಹೂಡಿ ಚಿತ್ರಳಿಗೆ ಈ ಕುರಿತು ವಿವರಿಸಿದಳು. ಚಿತ್ರ ಬಾತ್ರೂಮ್ಗೆ ಹೋಗುವವಳಂತೆ ಆ ಜೋಡಿಯ ಮುಂದೆ ಹಾದು ಸಮಯ ನೋಡಿ ಆ ಜೋಡಿಯ ಫೋಟೋ ಮೊಬೈಲ್ನಲ್ಲಿ ಕ್ಲಿಕ್ಕಿಸಿಕೊಳ್ಳುವುದು. ಅಕಸ್ಮಾತ್ ಆ ಜೋಡಿ ಎಚ್ಚೆತ್ತುಕೊಂಡರೆ ತಾನು ಚಿತ್ರ ಜೊತೆ ಸೆಲ್ಫಿ ತೆಗೆದುಕೊಳ್ಳುವುದರ ಹಾಗೆ ಆಡುವುದು ಎಂದು ವೀಣಾ ಚಿತ್ರಳಿಗೆ ಮೊದಲೇ ತಿಳಿಸಿಬಿಟ್ಟಳು. ಆದರೆ ಈ ಜೋಡಿಗೆ ಇಹಲೋಕದ ಪರಿವೇ ಇರಲಿಲ್ಲ. ಒಂದೇ ಜ್ಯೂಸ್ ಬಾಟಲ್ನಿಂದ ಸ್ಟ್ರಾ ಹಾಕಿ ಇರುವುದರಲ್ಲಿಯೇ ಮಗ್ನರಾಗಿದ್ದರು. ವೀಣಾ ಸುಲಭವಾಗಿ ಫೋಟೋ ತೆಗೆದು ಚಿತ್ರ ಜೊತೆ ಹೊರ ನಡೆದಳು. ಸಂಜೆ ಅವಳು ಮನೆಗೆ ಬಂದಾಗ ನೀತಾ, ರಾಜು ಅದಾಗಲೇ ಮನೆಗೆ ಮರಳಿದ್ದರು. ಚಿತ್ರ ಸಹಿತ ಬಂದ ವೀಣಳನ್ನು ಕಂಡು ರಾಜು ಹೆಚ್ಚು ಕಸಿಮಿಸಿಕೊಂಡ. ಆದ್ರೆ ನೀತಾ ಚಿತ್ರಳನ್ನು ಬಹಳ ಇಷ್ಟಪಡುತ್ತಿದ್ದಳು. ಹೀಗಾಗಿ ಚಿತ್ರಳನ್ನು ಸ್ವಾಗತಿಸಿ ಆರ್ಥಿಕವಾಗಿ ಮಾತನಾಡತೊಡಗಿದಳು. ಅವರನ್ನು ಮಾತಿಗೆ ಬಿಟ್ಟು ವೀಣಾ ಎಲ್ಲರಿಗೂ ಟೀ ಮಾಡಿ ಹೊರಟಳು. ಸ್ವಲ್ಪ ಹೊತ್ತು ಬಿಟ್ಟು ಅಲ್ಲಿಂದ ನುಂಚಿಕೊಂಡರೆ ಸಾಕೆಂದು ರಾಜು ಸಂಜೆಯ ಕೋಚಿಂಗ್ ಕ್ಲಾಸ್ ನೆಪ ಹೇಳಿ ಎದ್ದು ಹೊರಡಲು ನೋಡಿದ. ಚಿತ್ರ ತಕ್ಷಣ ಅವನ ಕೈ ಹಿಡಿದು ಕೂರಿಸಿದಳು. ಅಲ್ಲ ರಾಜು, ನಾನು ಇಷ್ಟು ದಿನಗಳಾದ ಮೇಲೆ ನಿಮ್ಮನೆಗೆ ಬಂದಿದ್ದೇನೆ, ನನ್ನೊಂದಿಗೆ ಮಾತನಾಡುವುದಿಲ್ಲವೇ? ವೀಣಾ ಅತ್ತೆ ಮನೆಗೆ ಹೋದ್ಮೇಲೆ ನಾನು ತಾನೇ ನಿಮ್ಮಿಬ್ಬರಿಗೆ ಅಕ್ಕ ಆಗ್ಬೇಕು. ನಿನ್ನ ಮನದಲ್ಲಿರುವ ವಿಷಯ ನಂಗೆ ಹೇಳು ಎನ್ನುತ್ತಾ ಅವನನ್ನು ಬೇರೊಂದು ಕೋಣೆಗೆ ಕರೆದೊಯ್ದಳು. ಅಲ್ಲಿ ಚಿತ್ರ ರಾಜುವಿಗೆ ತಿಳಿ ಹೇಳಿದ್ಲು. ನಿನ್ನ ಈ ಪುಂಡಾಟಿಕೆಯಿಂದ ಮುಂದೆ ನಿನ್ನ ಕೆರಿಯರ್ ಹಾಳಾಗುತ್ತದೆ, ಇಡೀ ಮನೆಯ ಹೆಸರಿಗೂ ಕಳಂಕ ಆಗುತ್ತದೆ. ನಿನ್ನ ತಾಯಿ ತಂದೆ ನಿನ್ಮೇಲೆ ಎಷ್ಟು ಆಸೆ ಇರಿಸಿಕೊಂಡಿದ್ದಾರೆ ಗೊತ್ತಾ? ತಲೆ ತಗ್ಗಿಸಿ ರಾಜು ಎಲ್ಲಾ ಕೇಳಿಸಿಕೊಳ್ಳುತ್ತಿದ್ದ. ಚಿತ್ರ ಮುಂದುವರೆಸಿದಳು. ನಾಳೆಯಿಂದ ನೀನು ರೆಗ್ಯುಲರ್ ಆಗಿ ಕಾಲೇಜ್ಗೆ ಹೋಗ್ತೀಯಾ? ಎಲ್ಲಾ ಕ್ಲಾಸಸ್ ಸಿನ್ಸಿಯರ್ ಆಗಿ ಅಟೆಂಡ್ ಮಾಡಿ ಹಿಂದಿನ ಅದೇ ಆದರ್ಶ ವಿದ್ಯಾರ್ಥಿ ರಾಜಶೇಖರ್ ಎಂಬ ಹೆಸರು ಗಳಿಸ್ತೀಯಾ? ಆ ಪೋಲಿ ಪುಂಡರ ಸಾವಾಸ ಪೂರ್ತಿ ಬಿಟ್ಟು ಬಿಡು. ನಿಂಗೆ ಅವರಿಂದ ಏನೇ ತೊಂದರೆ ಬಂದರೂ ಅಕೌಂಟೆನ್ಸಿ ಹೆಡ್ ಆದಿತ್ಯ ಕುಮಾರ್ ನನ್ನ ಸಂಪರ್ಕಿಸು. ಅವ್ರು ನನ್ನ ಕಸಿನ್. ನಾನು ಅವರಿಗೆ ಮೊದಲೇ ತಿಳಿಸಿರ್ತೇನೆ. ಅವ್ರು ನಿನ್ನನ್ನು ಆ ಪುಂಡರಿಂದ ರಕ್ಷಿಸ್ತಾರೆ. ಇನ್ನು ಮುಂದೆ ನಿನ್ನ ಎಲ್ಲಾ ಚಲನವನ್ನ ಗಮನಿಸಲಾಗುತ್ತದೆ. ವೀಣಾ ಅದೇ ಕಾಲೇಜ್ನ ಟಾಪರ್ ಎಂಬುದು ನೆನಪು. ಚಿತ್ರಳನ್ನು ಬಹಳ ಆದರಿಸುತ್ತಿದ್ದ ರಾಜು ಕಣ್ಣಲ್ಲಿ ಕಂಬನಿ ತುಳುಕಿತ್ತು. ತಾನು ಚಿತ್ರಳ ಮಾತುಗಳನ್ನು ಅಕ್ಷರಾಂಶ ಪಾಲಿಸುವುದಾಗಿ ವಚನ ನೀಡಿದ. ಚಿತ್ರ ಪ್ರೀತಿಯಿಂದ ಅವನ ಬೆನ್ನು ತಟ್ಟಿದಳು. ಅಷ್ಟರಲ್ಲಿ ವೀಣಾ ಟೀ ಮಾಡಿ ತಂದಳು. ಎಲ್ಲರಿಗೂ ಟೀ ಹಂಚಿ ನೀತಾ ಟೇಬಲ್ ಮೇಲೆ ತನ್ನ ಮೊಬೈಲ್ ಅನ್ನು ವಾಟ್ಸ್ಆಪ್ ಫೋಟೋ ಎಲ್ಲರಿಗೂ ಕಾಣುವಂತಿರಿಸಿ ಅಮ್ಮನಿಗೆ ಟೀ ಕೊಡಲು ಒಳಗೆ ಹೋದಳು. ಎಲ್ಲರೂ ಕಳೆತು ನಸುನಗುತ್ತಾ ಟೀ ಕುಡಿದರು. ಅಷ್ಟರಲ್ಲಿ ನೀತಾಳ ಗಮನ ಆ ಫೋಟೋ ಮೇಲೆ ಹೋಯಿತು. ಯಾರದು ಈ ಫೋಟೋ ಎಂದು ಮೊಬೈಲ್ ಕೈಗೆತ್ತಿಕೊಂಡಳು. ಚಿತ್ರ ಹೇಳಿದ್ಲು, ನಾವು ಮಧ್ಯಾಹ್ನ ಹೋಟೆಲ್ಗೆ ಹೋಗಿದ್ದಾಗ ಅಲ್ಲಿ ಸೆಲ್ಫಿ ತೆಗೆದುಕೊಂಡೆವು. ಈ ಜೋಡಿ ಅಲ್ಲೇ ಮೂಲೆ ಟೇಬಲ್ ನಲ್ಲಿ ಕುಳಿತಿತ್ತು. ತಮ್ಮದೊಂದು ಜೋಡಿ ಫೋಟೋ ಬೇಕೆಂದು ಕೇಳಿದರು. ಆಗ ನಾನೇ ತೆಗೆದೆ. ವೀಣಾ ನೋಡು, ನೀನು ತೆಗೆದ ಸೆಲ್ಫಿಗಿಂತ ಈ ಫೋಟೋ ಚೆನ್ನಾಗಿ ಬಂದಿದೆ. ಆ ಫೋಟೋವನ್ನು ಹತ್ತಿರದಿಂದ ಗಮನಿಸಿದ ನೀತಾಳ ಮುಖ ಕಪ್ಪಿಟ್ಟ ಹೋಯಿತು. ವೀಣಾ ಚಿತ್ರ ಆ ಬಗ್ಗೆ ತಮಗೇನು ಗೊತ್ತಿಲ್ಲ ಎಂಬಂತೆ ಟೀ ಕುಡಿಯುತ್ತಿದ್ದರು. ನೀತಾ ಟೀ ಕುಡಿಯದ್ದೇ ಅಲ್ಲಿಂದ ಎದ್ದು ಹೊರಟು ಹೋದಳು. ಸ್ವಲ್ಪ ಹೊತ್ತಿನ ನಂತರ ವೀಣಾ ಚಿತ್ರ ಅವಳ ಕೋಣೆಗೆ ಹೋದರು. ನೀತಾ ಹಾಸಿಗೆಗೆ ಹೊರಗೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಚಿತ್ರ ನೀತಳ ಅಳುವಿಗೆ ಕಾರಣ ಕೇಳಿದಳು. ನೀತಾ ಬೇಕೆಂದೇ ಏನೋ ನೆಪ ಹೇಳಿದಳು. ಆದ್ರೆ ಬಹಳ ಹೊತ್ತು ಅದೇ ಕುಂಟು ನೆಪ ಸಾಧಿಸಲು ಆಗ್ಲಿಲ್ಲ. ಚಿತ್ರ ಅವಳನ್ನು ಮತ್ತೆ ಮತ್ತೆ ಅಕ್ಕರೆಯಿಂದ ದುಃಖಕ್ಕೆ ಕಾರಣ ವಿಚಾರಿಸಿದಾಗ ಅವಳ ಆ ಹುಡುಗನ ಬಗ್ಗೆ ಎಲ್ಲಾ ತಿಳಿಸಿದಳು. ತಮ್ಮಿಬ್ಬರ ಪ್ರೀತಿ ಪ್ರೇಮ ತಿರುಗಾಟ ಹಾಗೆ ಹೀಗೆ ಎಲ್ಲಾ ಹೇಳಿದಳು.
ವೀಣಾ ಚಿತ್ರ ಅವಳಿಗೆ ಈ ವಯಸ್ಸಿನಲ್ಲಿ ಪ್ರೇಮದ ಬಗ್ಗೆ ಇರುವ ಹುಚ್ಚು ವ್ಯಾಮೋಹದ ಬಗ್ಗೆ ತಿಳಿಸಿದರು. ಅದು ಕೇವಲ ದೈಹಿಕ ಆಕರ್ಷಣೆ ಹೊರತು ಪರಿಪಕ್ವ ಪ್ರೇಮ ಆಗಲಾರದು ಎಂದು ಮನವರಿಕೆ ಮಾಡಿಕೊಟ್ಟರು. ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಓದಿನತ್ತ ಗಮನ ಕೊಡಬೇಕೆಂದು ತಿಳಿಸಿದರು. ಆ ಹುಡುಗ ನಿಜಕ್ಕೂ ಸತ್ಯವಂತನಾಗಿದ್ದರೆ ಹೀಗೆ ದಿನಕ್ಕೊಂದು ಹುಡುಗಿ ಜೊತೆ ಕಂಡ ಹೋಟೆಲ್ನಲ್ಲಿ ಸುತ್ತುವ ಪ್ರಮೇಯವೇನಿತ್ತು ಎಂಬುದು ನೀತಳಿಗೆ ಸ್ಪಷ್ಟ ಅರ್ಥವಾಯಿತು. ಹಾಗಾಗಿ ಅವಳು ತನ್ನ ಬಿಂಕ ಬಿಟ್ಟು ಅಕ್ಕನನ್ನು ತಬ್ಬಿ ಜೋರಾಗಿ ಹಾಡತೊಡಗಿದಳು. ಅಕ್ಕ ಹಾಳಾದವನ ಪುರ ವಹಿಸಿಕೊಂಡು ನಿನ್ನನ್ನು ಅಂದು ಹಾಡಿದೆ. ದಯವಿಟ್ಟು ನನ್ನ ಕ್ಷಮಿಸು. ನನ್ನನ್ನು ಬೈದು ಹೊಡೆದು ಶಿಕ್ಷಿಸು. ಸದಾ ಮೌನವಾಗಿ ಇರ್ಬೇಡ. ಹಾಗಿದ್ದಾಯ್ತು ನೀತಾ. ಈಗ ಅದನ್ನು ಕೆಟ್ಟ ಕನಸು ಎಂದು ಮರೆತು ಬಿಡು. ಇನ್ನೆಂದು ಇಂತಹ ಅರ್ಥಹೀನ ಪ್ರಕರಣಗಳಿಗೆ ಅವಕಾಶ ಮಾಡಿಕೊಡ್ಬೇಡ. ಇನ್ಮುಂದೆ ನಿನ್ನ ಓದು, ನಿನ್ನ ಕೆರಿಯರ್, ಅದೇ ನಿನ್ನ ಗುರಿ. ಅಪ್ಪ ಅಮ್ಮನ ಪೂರ್ಣ ಜವಾಬ್ದಾರಿ ನಿನ್ನದೇ. ನಿನ್ನ ಬೆಂಬಲಕ್ಕೆ ನಾನಿದ್ದೇನೆ. ನೀತಾ ಹೌದು ಎಂದು ಒಪ್ಪಿ ಮತ್ತೆ ಕ್ಷಮೆ ಯಾಚಿಸಿದಳು. ಆಗ ರಾಜು ಕೂಡ ಮುಂದೆ ಬಂದು ಅಕ್ಕನ ಕ್ಷಮೆ ಯಾಚಿಸಿದ. ವೀಣಾ ಇಬ್ಬರ ಹೆಗಲ ಮೇಲೆ ಕೈ ಹಾಕಿ, ನೋಡಿದ್ಯಾ ಚಿತ್ರ, ಇವರು ನನ್ನ ನಿಜವಾದ ಹುಟ್ಟಿದವರು. ಇನ್ನೆಂದು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದಿಲ್ಲ ಎಂದು ಹೆಮ್ಮೆಯಿಂದ ಹೇಳಿದಳು ಚಿತ್ರ. ಹೆಮ್ಮೆಯಿಂದ ಅವರಿಬ್ಬರ ಕೈ ಕುಲುಕಿದಳು. ಹೇ ವೀಣಾ, ನಾನು ಬಂದ ಅಸಲಿ ಕೆಲಸ ಮರೆತೆ. ಅಂಕಲ್ ಎಲ್ಲಿದ್ದಾರೆ? ಅವರಿಗೆ ವಿಷಯ ತಿಳಿಸಿ ಹೊರಡ್ತೇನೆ ಎಂದಳು. ವೀಣಾ ಅವಳನ್ನು ಅಪ್ಪಾಜಿ ಮಲಗಿದ್ದ ಕೋಣೆಗೆ ಕರೆದೊಯ್ದಳು. ಅಲ್ಲಿ ಅಮ್ಮ ಅಪ್ಪಾಜಿ ಟೀ ಮುಗಿಸಿ ಏನೋ ಮಾತನಾಡುತ್ತಿದ್ದರು. ಅಂಕಲ್, ಯಾವ ಕೆಲಸಕ್ಕಾಗಿ ನಾನು ಬಂದಿದ್ದೇನೋ ಅದನ್ನೇ ಮರೆತೆ. ನಾನು ಡ್ಯಾಡಿ ಜೊತೆ ಮಾತಾಡಿದ್ದೆ. ಅವರ ಫರ್ಮ್ಗೆ ಈಗ ಒಬ್ಬ ಅನುಭವಿ ಅಕೌಂಟೆಂಟ್ ಬೇಕಂತೆ. ನಿಮ್ಮನ್ನು ರೆಫರ್ ಮಾಡಿದೆ. ಮೊದಲಿನಿಂದ ನಿಮ್ಮ ಬಗ್ಗೆ ಗೊತ್ತಿತ್ತಲ್ವಾ? ಕೂಡಲೇ ಒಪ್ಪಿದರು. ನಾಳೆಯಿಂದ ಕೆಲಸಕ್ಕೆ ಬರ್ಬೇಕಂತೆ. 25,000 ಫಿಕ್ಸ್ ಸಂಬಳ ಎಂದಿದ್ದಾರೆ. ಅಪ್ಪಾಜಿಗಂತೂ ಚಿತ್ರಳ ಮಾತು ನಗಬೇಕೋ ಕನಸೋ ನನಸೋ ಎಂಬಂತಿತ್ತು. ಎಂತ ಬಂಗಾರದ ಮಾತುಗಳನ್ನಾಡಿಬಿಟ್ಟಿಯಮ್ಮ. ನಿನ್ನ ಈ ಉಪಕಾರ ಈ ಜನ್ಮದಲ್ಲಿ ಮರೆಯಲಾರೆ. ಇದನ್ ಕೇಳಿ ಚಿತ್ರ ಉಸಿ ಮುನಿಸಿನಿಂದ ಗದರಿದಳು. ನೋಡಿದ್ರಾ, ನನ್ನ ಮಗಳು ಅಂತೀರಾ, ಈಗ ಋಣದ ಮಾತು ಹೇಳ್ತೀರಾ ಎಂದಾಗ ಅಮ್ಮ ಅವಳ ಕೈಗಳನ್ನು ಕಣ್ಣಿಗೊತ್ತುಕೊಂಡರು. ಚಿತ್ರ ಅವರಿಬ್ಬರಿಗೂ ಸಮಾಧಾನ ಹೇಳಿದಳು. ಸ್ವಲ್ಪ ಹೊತ್ತಿಗೆ ಇಡೀ ಮನೆಯ ಆನಂದದ ಅಲೆಗಳಿಂದ ತುಂಬಿ ಹೋಯಿತು. ಉದ್ವಿಗ್ನತೆ, ಚಿಂತೆಯ ವಾತಾವರಣ ತಿಳಿಯಾಯಿತು. ಅಪ್ಪಾಜಿ ಕೆಲಸಕ್ಕೆ ಹೊರಟ ಮೇಲೆ ಅಮ್ಮನ ಆರೋಗ್ಯ ಬಲು ಬೇಗ ಸುಧಾರಿಸಿತ್ತು. ಚಿಂತೆ ದೂರವಾದ ಮೇಲೆ ರೋಗಕ್ಕೇನ್ ಕೆಲಸ? ಇದೀಗ ನೀತಾ ಅಮ್ಮನ ಎಲ್ಲಾ ಕೆಲಸಗಳಿಗೂ ಸಹಾಯ ಮಾಡತೊಡಗಿದಳು. ತನ್ನ ಓದಿನ ಕಡೆ ಗಮನ ಕೊಡುತ್ತಾ ಸಂಜೆ ಕಂಪ್ಯೂಟರ್ ಕೋರ್ಸ್ ಸೇರಿದಳು. ಹಾಗೆ ರಾಜು ಕೂಡ ಹಳೆಯ ಚಾಲಿ ಬಿಟ್ಟು ಚಿತ್ರಾಳ ತಮ್ಮನ ಜೊತೆ ಸ್ನೇಹ ಬೆಳೆಸಿ ಇಂದಿನ ಅದೇ ಆದರ್ಶ ಗುಣ ಬೆಳೆಸಿಕೊಂಡ. ಮಾರನೇ ದಿನ ಅತ್ತೆ ಮನೆಗೆ ಹೊರಡ್ತೇನೆ ಎಂದು ವೀಣಾ ತಾನೇ ಹೇಳಿದಳು. ಒಲ್ಲದ ಮನಸ್ಸಿನಿಂದ ಅವಳನ್ನು ಕಳಿಸಿಕೊಡಲು ಎಲ್ಲರೂ ಸಿದ್ಧರಾದರು. ಅಂತೂ ಎಲ್ಲರ ಮನದಲ್ಲಿ ಸಂತಸದ ನಗು ತುಂಬಿತ್ತು. ಈ ಬಾರಿ ರಾಜು ಅಕ್ಕನ ಜೊತೆ ಮೈಸೂರಿನವರೆಗೂ ಬಂದು ತಲುಪಿದ. ಅತ್ತೆ ಮನೆಯಲ್ಲಿ ಈ ಬಾರಿ ವೀಣಳಿಗೆ ಆದರದ ಸ್ವಾಗತ ದೊರಕಿತು. ಅತ್ತೆ ಮಾವ ಎಲ್ಲಾ ತವರಿನವರ ಬಗ್ಗೆ ಬಹಳ ವಿಚಾರಿಸಿದರು. ಶೇಖರ್ ವೀಣಾಳ ಬರುವಿಕೆಗಾಗಿ ಚಡಪಡಿಸುತ್ತಿದ್ದ. 2 ದಿನ ರಜೆ ಹಾಕಿ ರವಿ ರಾಜು ಜೊತೆ ಮೈಸೂರಿನ ಚಾಮುಂಡಿ ಬೆಟ್ಟ, ಬೃಂದಾವನ, ಮೃಗಾಲಯ, ಅರಮನೆ ಎಲ್ಲಾ ಕಡೆ ಸುತ್ತಾಡಿದ್ದಾಯ್ತು. ಖುಷಿಯಾಗಿ ರಾಜು ಊರಿಗೆ ಹೊರಟ. ಅತ್ತೆ ಕಾಲಿಗೆ ಹೊಸ ತೈಲ ತಿಕ್ಕುತ್ತ ವೀಣಾ ಊರಿನಲ್ಲಿ ಪಡೆದ ಹೊಸ ಔಷಧಿ ಬಗ್ಗೆ ಹೇಳುತ್ತಿದ್ದಳು. ಮಾರನೇ ದಿನ ಎಂದಿನಂತೆ ಕೆಲಸ ಮುಗಿಸಿ ಶಾಲೆಗೆ ಹೊರಡಬೇಕಾಗಿತ್ತು. ಅವಳ ಬಾಲಧೋನಿ ಎಂದಿನಂತೆ ಸಾಗತೊಡಗಿತು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ